A9 न्यूज के स्वागत है। नानु अमीन शेख। मैं इंपीरियल कॉलेज के पूरे स्टाफ को और मैनेजमेंट को मेरी बधाई दूंगी क्योंकि उन्होंने इतना अच्छा कॉलेज खोला। तो 6 साल से लगातार 100% रिजल्ट दे रहे हैं हमारे बीजापुर के लोगों को, उसमें भी बहुत गरीब बच्चों को फ्री में और कम फीस में एजुकेशन दे रहे हैं। उनको हमारा लाख लाख शुक्र है। और एंड वी विश यू ऑल द बेस्ट। वी विश यू ऑल द बेस्ट फॉर योर फ्यूचर. May your academic excellence continue in the same trajectory. May all your students do great results. They've been constantly producing engineers and doctors for the past 6 years. So we congratulate them on their journey, and we wish that they help build a brighter future for the city of Bijapur. ನಾನು ಇಂಪೀರಿಯಲ್ ಕಾಲೇಜ್ನ ಎಲ್ಲ ಬೋರ್ಡ್ ಹಾಗೂ ಮ್ಯಾನೇಜ್ಮೆಂಟ್ಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ. ಅವ್ರು ನಿರಂತರವಾಗಿ ಬಡ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಬಿಜಾಪುರದ ಎಲ್ಲಾ ಮಕ್ಕಳಿಗೆ ಉತ್ತಮವಾಗಿರುವಂತಹ ಶಿಕ್ಷಣ ಕೊಡೋದ್ರಲ್ಲಿ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಸೊ ಅವರ ಒಂದು ಎಫರ್ಟ್ ಏನಿದೆ ಅದು ಬಹಳ ಶ್ಲಾಘನೀಯ ಅಂತ ನಾನು ನಂಬಿದ್ದೀನಿ. ಮುಂಬರುವಂತಹ ದಿನಮಾನಗಳಲ್ಲಿ ಈ ಕಾಲೇಜ್ ಇನ್ನೂ ಎತ್ತರಕ್ಕೆ ಹೋಗ್ಲಿ ಮತ್ತು ಇಲ್ಲಿರುವಂತಹ ಮಕ್ಕಳು ಎಂಜಿನಿಯರ್ಸ್ ಹಾಗೂ ಡಾಕ್ಟರ್ಸ್ ನಿರಂತರವಾಗಿ ಅವ್ರು ಪ್ರತಿ ವರ್ಷ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರ ಕಾಲೇಜ್ ಇನ್ನೂ ಉತ್ತರೋತ್ತರಕ್ಕೆ ಬೆಳೀಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ವಿಶೇಷವಾಗಿ ಅವ್ರು 95% ಮೇಲ್ ಬರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಫ್ರೀ ಸೀಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಬಿಜಾಪುರದ ಎಲ್ಲಾ ಜನರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ಮುಂದೆ ಬರುವಂತಹ ದಿನಮಾನಗಳಲ್ಲಿ ಈ ಒಂದು ಇಂಪೀರಿಯಲ್ PU ಕಾಲೇಜಲ್ಲಿ ನೀವು ಮಕ್ಕಳಿಗೆ ನೀವು ಅಡ್ಮಿಷನ್ ಅನ್ನ ತಗೋರಿ ಹಾಗೂ ಮಕ್ಕಳ ಫ್ಯೂಚರ್ ಅನ್ನ ದೃಢಪಡಿಸ್ರಿ ಅಂತ ನಾನು ಎಲ್ಲಾ ಪೋಷಕರಲ್ಲಿಯೂ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಂಡು ಐ ವಿಶ್ ಯು ಆಲ್ ದಿ ಬೆಸ್ಟ್. मैं इंपीरियल कॉलेज के पूरे स्टाफ को और मैनेजमेंट को मेरी बधाई दूंगी क्योंकि उन्होंने इतना अच्छा कॉलेज खोला। तो 6 साल से लगातार 100% रिजल्ट दे रहे हैं हमारे बीजापुर के लोगों को, उसमें भी बहुत गरीब बच्चों को फ्री में और कम फीस में एजुकेशन दे रहे हैं। उनको हमारा लाख लाख शुक्र है। और एंड वी विश यू ऑल द बेस्ट. वी विश यू ऑल द बेस्ट फॉर योर फ्यूचर. May your academic excellence continue in the same trajectory. May all your students do great results. They've been constantly producing engineers and doctors for the past 6 years. So we congratulate them on their journey, and we wish that they help build a brighter future for the city of Bijapur. ನಾನು ಇಂಪೀರಿಯಲ್ ಕಾಲೇಜ್ನ ಎಲ್ಲ ಬೋರ್ಡ್ ಹಾಗೂ ಮ್ಯಾನೇಜ್ಮೆಂಟ್ಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ. ಅವ್ರು ನಿರಂತರವಾಗಿ ಬಡ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಬಿಜಾಪುರದ ಎಲ್ಲಾ ಮಕ್ಕಳಿಗೆ ಉತ್ತಮವಾಗಿರುವಂತಹ ಶಿಕ್ಷಣ ಕೊಡೋದ್ರಲ್ಲಿ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಸೊ ಅವರ ಒಂದು ಎಫರ್ಟ್ ಏನಿದೆ ಅದು ಬಹಳ ಶ್ಲಾಘನೀಯ ಅಂತ ನಾನು ನಂಬಿದ್ದೀನಿ. ಮುಂಬರುವಂತಹ ದಿನಮಾನಗಳಲ್ಲಿ ಈ ಕಾಲೇಜ್ ಇನ್ನೂ ಎತ್ತರಕ್ಕೆ ಹೋಗ್ಲಿ ಮತ್ತು ಇಲ್ಲಿರುವಂತಹ ಮಕ್ಕಳು ಎಂಜಿನಿಯರ್ಸ್ ಹಾಗೂ ಡಾಕ್ಟರ್ಸ್ ನಿರಂತರವಾಗಿ ಅವ್ರು ಪ್ರತಿ ವರ್ಷ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರ ಕಾಲೇಜ್ ಇನ್ನೂ ಉತ್ತರೋತ್ತರಕ್ಕೆ ಬೆಳೀಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ವಿಶೇಷವಾಗಿ ಅವ್ರು 95% ಮೇಲ್ ಬರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಫ್ರೀ ಸೀಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು
ಬಿಜಾಪುರದ ಎಲ್ಲಾ ಜನರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ. ಇನ್ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಈ ಒಂದು PU ಕಾಲೇಜ್, ಇಂಪೀರಿಯಲ್ PU ಕಾಲೇಜಲ್ಲಿ ನೀವು ಮಕ್ಕಳಿಗೆ ನೀವು ಅಡ್ಮಿಷನ್ ಅನ್ನ ತಗೋರಿ ಹಾಗೂ ಮಕ್ಕಳ ಫ್ಯೂಚರ್ ಅನ್ನ ದೃಢಪಡಿಸ್ರಿ ಅಂತ ನಾನು ಎಲ್ಲಾ ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಂಡು ಐ ವಿಶ್ ಯು ಆಲ್ ದಿ ಬೆಸ್ಟ್. ಕಾಲೇಜಿನ ಉದ್ಘಾಟನೆ ಇವತ್ತ ಒಳ್ಳೆಯ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಕಾಲೇಜ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಈಗಾಗಲೇ 3 ವರ್ಷ ಕಾಲ PU ಕಾಲೇಜನ್ನು ನಡೆಸಿ ಎಲ್ಲ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಸಂಸ್ಕಾರ ಕೊಟ್ಟಿದ್ದಾರೆ. ಮತ್ತು ಇಂಜಿನಿಯರಿಂಗ್ ಟಾಪ್ ಬಡ ಹುಡುಗರಿಗೆ ಅಡ್ಮಿಷನ್ ತಗೊಂಡು ಇಂಜಿನಿಯರಿಂಗ್ ಮೆಡಿಕಲ್ ಸಹಿತ ಆಗಿದಾವೆ. 100ಕ್ಕೆ 100 ರಿಸಲ್ಟ್ ಅದ. 90-95% ಆದ್ರಂದ್ರ ಫ್ರೀ ಎಜುಕೇಶನ್ ಕೊಡ್ತೀವಂತ ಹೇಳ್ಯಾರ. ಯಾವುದೇ ಬಡವರು ಹುಡುಗರು ಇದ್ರು ಫ್ರೀ ಕೊಡ್ತಾನಂದಾರ. ಈ ಉದ್ಘಾಟನೆಗೆ ನಾವು ಬಂದ ಎಲ್ಲ ಅವ್ರದ್ದು ನೋಡ್ಲಕ್ಕಾಗಿ ಒಳ್ಳೆ ಸ್ಟಾಫ್ ಇದೆ, ಒಳ್ಳೆ ಶಿಕ್ಷಣ ಕಲಿಸುವಂತ ಟೀಚರ್ ಇದ್ದಾರೆ, ಲೆಕ್ಚರ್ ಇದ್ದಾರೆ. ಮತ್ತೆ ಒಳ್ಳೆ ಎಜುಕೇಶನ್ ಇರ್ತೈತಿ. ಎಲ್ಲ ಪೋಷಕರು ಬಿಜಾಪುರದಲ್ಲಿ ಇದ್ದಂತ ಎಲ್ಲ ಪೋಷಕರು ಇಂಪೀರಿಯಲ್ ಕಾಲೇಜ್ಗೆ ಭೇಟಿಯಾಗಿ ಮಾಹಿತಿಯನ್ನು ಕೇಳಿಕೊಂಡು ಇಲ್ಲಿ ಅಡ್ಮಿಷನ್ ಆಗ್ಲಿಕ್ಕೆ ಹೇಳ್ಬೇಕು. ಆಗದಿದ್ರೆ ಸಹಿತ ನಮಗೆ ಹೇಳಿದ್ರೆ ನಾವು ಅದನ್ನ ಇಂಪೀರಿಯಲ್ ಕಾಲೇಜಲ್ಲಿ ತಮ್ಗೆ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡ್ತೀವಿ. ಬಡವರು ಹುಡುಗರು ಯಾರಾದ್ರೂ ಇದ್ರ ನಮಗೆ ಸಂದರ್ಶನ ಮಾಡಿದ್ರೆ ಅವ್ರಿಗೆ ನಾವು ಹೇಳಿ ನಾವು ಫೀಸ್ ಭರ್ನಾ ಮಾಡ್ಲಿಕ್ಕೆ ಪ್ರಯತ್ನದಲ್ಲಿ ಮಾಡ್ತೀವಿ. ಈ ಕಾಲೇಜ್ ಈ ಬಿಜಾಪುರ ಜಿಲ್ಲೆ ಅಂತ ಎಲ್ಲ ಖಾಸಗಿ ಕಾಲೇಜ್ಗಿಂತ ಉತ್ತಮ ಕಾಲೇಜ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. DG ಬಿರಾದರ ಅಧ್ಯಕ್ಷರು ತಿಳಿಸಿ. ಮೊದಲು ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರ ಮನೆಯಲ್ಲಿರುವುದು ಈ ಇಂಪೀರಿಯಲ್ SY PUC ಕಾಲೇಜ್ ಆಫ್ ಸೈನ್ಸ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇದೀಗ ತಾನೇ ಬಹಳ ಮಾರ್ಮಿಕವಾಗಿ ಇರತಕ್ಕಂಥ ನಮ್ಮ ಸಹೋದರಿ, ನಮ್ಮ ಊರ ಮಗಳು ಇರ್ತಕ್ಕಂಥ ಸಹಿತ ಪಾಟೀಲ್ರವ್ರೆ, ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ DG ಬಿರಾದರವ್ರಿಗೆ, ನಮ್ಮ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶಿವಾನಂದ ಬಯ್ಯಾರವ್ರೆ, ಹಾಗೂ ನಮ್ಮ ಮಹಾನಗರ ಪಾಲಿಕೆ ಉತ್ಸಾಹಿ ಸದಸ್ಯರಾಗಿರ್ತಕ್ಕಂಥ ಪ್ರೇಮಾನಂದನ ಬಿರಾದರವ್ರೆ, ಹಾಗೂ ನಮ್ಮ ಶಫೀಕ್ ಮನ್ಗುಳಿಯವರೇ, ಹಾಗೂ ಹಿರಿಯರಾಗಿರ್ತಕ್ಕಂಥ ನಮ್ಮ ಬಿಜಾಪುರದ ಸಾಹೇಬ್ರೆ, ಅರಬ್ ಸಾಹೇಬ್ರೆ, ಮತ್ತು ನಮ್ಮ ವಕೀಲರು ಜಾಫರ್ ಅಂಗಡಿ ಅವರೇ, ಮುಷ್ರೀಫ್ ಅವರೇ, ಮತ್ತು ಮನ್ಗುಳಿ ಅವರೇ, ಇನಾಮ್ದಾರ್ ಅವರೇ, ಹಾಗೂ ನಮ್ಮ ಶರತ್ ಸಿಂಗ್ ರಜಪೂತ್ ಅವರೇ. ಇದೀಗ ತಾನೇ ನಮ್ಮ ಸಹೋದರಿ, ನಮ್ಮ ಭವಿಷ್ಯದ ನಾಯಕಿ. ಯಾಕಂದರೆ ಈಗ ಅವರು ಕೆಲವೊಂದು ವಿಷಯಗಳ ಹೇಳಿದ್ರು, ಭಾಳ ಅದ್ಭುತ ಅದ. ಯಾಕಂದ್ರೆ ನಾವು ಇಲ್ಲಿ ಕೂತವರು ಕಮೆಂಟ್ ಮಾಡ್ಬೋದು, ಚಪ್ಪಾಳೆ ಹೊಡಿಬೋದು, ಆದರೆ ಇನ್ ಫ್ಯೂಚರ್ ಮುಂದೆ ಭವಿಷ್ಯದ ನಾಯಕಿ ಆಗ್ತದ ನಮ್ಮ ಸಹೋದರಿ. ಅವು ಏನು ಬದಲಾವಣೆ ಅದಾವ ಅವರೇ ತರಬೇಕದು. ಅವು ಏನು ಬದಲಾವಣೆಗಳು ಅದಾವು, ಇದೀಗ ತಾನು ಏನು ನ್ಯೂನ್ಯತೆಗಳು ಯಾಕಂದ್ರೆ ಈಗ ಅಧಿಕಾರದಾಗ ಅವ್ರ ತಂದೆಯವರು ಇದ್ದಾರೆ, ಅದಕ್ಕೆ ಅವು ಏನಾದ್ರು ಮಾಡಕ್ ಸಾಧ್ಯ ಅದ. ಈ ಸಿಸ್ಟಮ್ ಬದಲಾಯಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತುಗಳನ್ನು ಹೇಳಿದ್ರು, ಓಲೈಕೆ ರಾಜಕಾರಣ ಬಹಳ ದಿವಸ ನಡೆಯುದಿಲ್ಲ, ಯಾವುದೇ ವಿಷಯದ ಓಲೈಕೆ ಮಾಡುವುದು ಸರಿಯಲ್ಲ ಅನ್ನೋದು ಅದೊಂದು ನಾವು ಸಣ್ಣತನ ಕಲ್ತಿದಂಥ ಪಾಠ. ಆದ್ರೆ ಇವತ್ತು ಬಹಳ ಸಂತೋಷ ಆಯಿತು. ಯಾಕಂದ್ರೆ ನಮ್ಮ ಮುನ್ನಾ ಬಿಜಾಪುರವರು, ಜಾಫರ್ ಅಂಗಡಿಯವರು, ಮತ್ತು ನಮ್ಮ ವಿಠಲ್ ಸರ್ ಅವರು ಅವತ್ತು ನಮ್ಮ ಹೇಳಿದ್ರು DG ಬಿರಾದರ್ ಅವ್ರು ನೋಡೋಣ ಗೊತ್ತಾಯ್ತದೆ ಕಾಲೇಜ್ ಹೆಂಗಪ್ಪ ಅಂದ್ರೆ ಬಡವರ ಬಂದು. ಈಗ ಇಂಥ ಕಮರ್ಷಿಯಲ್ ಯಾಕೆ ಇವತ್ತು ಯಾವುದೇ ಒಂದು ಸಣ್ಣ ಕಾಲೇಜ್ಗೆ ನಾವು ಅಡ್ಮಿಷನ್ ತೊಗೊಳಕ್ ಹೋದ್ರೆ 1 ಲಕ್ಷ 2 ಲಕ್ಷ 50,000 ಮೇಲ್ಪಟ್ಟು ಆ ಬಡವರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಪರಿಸ್ಥಿತಿ. ಆದರೂ ಕೂಲಿಕಾರ ಮಕ್ಕಳನ್ನೇ ಟಾಪ್ ಇರ್ತಾರೆ, ತಮಗೆಲ್ಲ ಗೊತ್ತಿರಲಿ. ಇವತ್ತೆಲ್ಲ ಕೊಟ್ಟು ಕಲಿಸಿದ್ರು ನಾವು ಕೂಲಿಕಾರ ಮಾಡುವಂಥ ಮಕ್ಕಳನ್ನೇ ಟಾಪ್ ಒಳಗೆ ಬರ್ತಾರೆ. ಅದಕ್ಕೆ ಇಂಥ ಒಂದು ಶಿಕ್ಷಣ ಸಂಸ್ಥೆ ಬಹಳ ಅವಶ್ಯಕತೆ ಐತಿ. ಅದಕ್ಕೆ ನಾ ಎಲ್ಲ ನಮ್ಮ ಪ್ರಿನ್ಸಿಪಲ್ ಸಾಹೇಬ್ರಿಗೆ ಇದೀಗ ತಾನೇ ಸನ್ಮಾನ ಮಾಡಿದ್ವಿ. ಎಲ್ಲ ಪ್ರಿನ್ಸಿಪಲ್ರಿಗೆ, ವೈಸ್ ಪ್ರಿನ್ಸಿಪಲ್ರಿಗೆ ಒಂದು ಒಳ್ಳೆಯ 100% ರಿಸಲ್ಟ್ ಕೊಟ್ಟಾರಂತಂದು ಕೇಳಿದೆ, ಬಹಳ ಸಂತೋಷ ಅನ್ನಿಸ್ತು. ಯಾಕಂದ್ರೆ ಇಂಥ ಶಾಲಾ ಕಾಲೇಜುಗಳು ಹೆಚ್ಚಿಗೆ ಆಗಬೇಕಾಗಿದೆ. ಈ ಕಾಲೇಜ್ ಯಾಕೆ ಆಗ್ಬೇಕಂದ್ರೆ ಬಡವರ ಮಕ್ಕಳಿಗೆ ಕಲಿಯಾಕ ಒಂದು ಅವಕಾಶ ಇರ್ತದೆ. ನಾ ಇವತ್ತಿಗಾದ್ರೂ ನಮ್ಮ ವಿಠಲ್ ಸರ್ ಆಗಿದ್ರು, ನಮ್ಮ ಮುನ್ನಾ ಅವರು, ನಮ್ಮ ಇವ್ರು ಬಂದ್ರಂದ್ರೆ ಸಾಕು. ಯಾಕಂದ್ರೆ ಇವ್ರ ಕ್ಲೈಂಟ್ಸ್ಗಳ ಕಡೆನೂ ರೊಕ್ಕ ತೊಗೊಳ್ಳೋದಿಲ್ಲ. ನಾನು ನೋಡಿರ್ತಕ್ಕಂಥವ್ರು ನಮ್ಮ DG ಬಿರಾದರ್ ಸಾಹೇಬ್ರು ಇರ್ಬೋದು, ಯಾರೇ ಮಕ್ಕಳು ಕಲಿತಾರಪ್ಪ ಅಂದ್ರೆ ಅವ್ರು ಕಲಿಸುವಂಥ ಕೆಲಸ ಮಾಡ್ತಾರೆ. ಸಾಕಷ್ಟು ಸಾಮಾಜಿಕವಾಗಿ ಅವರು ವೃತ್ತಿಯಲ್ಲೂ ವಕೀಲರು ಇದ್ರು ಕೂಡ ಏನಾರೇ ಅಂತ ಒಂದು ನ್ಯೂನತೆಗಳು ಸಮಾಜದಲ್ಲಿ ಇರ್ತಕ್ಕಂಥ ತಿದ್ದುಪಡಿ ಅವ್ರ ಕೈಲಿ ಎಷ್ಟು ಸಾಧ್ಯ ಆಗ್ತದೆ. ಒಬ್ಬರಿಬ್ಬರು ಹುಡುಗರಿಗಾರೆ ಅವ್ರು ಸಹಾಯ ಮಾಡೋದು ನನ್ನ ಕಣ್ಣಾರೆ ನಾನು ನೋಡಿಲ್ಲ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಮನೋಭಾವನೆ ಉಳ್ಳವರು
ಈ ಕಾಲೇಜ್ ಕರ್ದಾರಪ್ಪ ಉದ್ಘಾಟನೆ ಅಂತಂದ್ರೆ ಇದು ಬಹುಶಃ ನಮ್ಮ ಬಡವ್ರ ಸಲುವಾಗಿ ಒಳ್ಳೇದಾಗ್ತದ ಅನ್ನೋ ಒಂದು ವಿಷನ್ ನೀಟ್ನಲ್ಲಿ ಬಹಳ ಒಂದು ಒಳ್ಳೆಯ ವಿಚಾರಗಳದಾವ. ಅವರು ಎಲ್ಲ ನಮ್ಮ ಜಾಫರ್ ಅಂಗಡಿ ಅವರು ಇರ್ಬೋದು, ನಮ್ಮ DG ಬಿರಾದರ್ ವಕೀಲರದು, ನಮ್ಮ ಪ್ರೇಮಾನಂದ ಬಿರಾದರ್ ಸರ್ ಅಂತರೂ ಅವ್ರು ಬಹಳ ಉತ್ಸಾಹಿ, ಎಲ್ಲದ್ರಾಗೂ ಫಾಸ್ಟ್ ಇರ್ತಾರೆ. ಒಟ್ಟು ಅವರು ನಾವು ಕೂಡ ಸದಸ್ಯರಿದ್ದೀವಿ. ಎಲ್ಲ ಕೆಲಸ ತುರ್ತೊಳಗೆ ಆಗಬೇಕು, ಅವ್ರಿಗೆ ಕೆಲಸ ಯಾರೇ ಫೋನ್ ಹಚ್ಚಿದ್ರೆ ಏನು ಮಾಡಿದ್ರೆ ತುರ್ತೊಳಗೆ ಅದಕ್ಕೆ ಅಟೆಂಡ್ ಆಗಬೇಕು. ಹಾಗೆ ನಮ್ಮ ಶಫೀಕ್ ಮನ್ಗುಳಿ ಅವ್ರು ಇರ್ಬೋದು, ಯಾಕಂದ್ರೆ ಅವರೆಲ್ಲ ವಾರ್ಡ್ಗಳು ದೊಡ್ಡ ಅದಾವ, ಅವ್ರಿಗೆ ಕೆಲಸ ಮಾಡೋಕ್ಕೂ ಅನಾನುಕೂಲ ಅದ. ಅದ್ರಾಗ ಈಗಿನ ಟೈಮ್ನಾಗ ಸರ್ಕಾರ ಒಳಗೆ ರೊಕ್ಕ ಇಲ್ಲ, ಅಂಥ ಪರಿಸ್ಥಿತಿ ಒಳಗೆ ಅವ್ರ ಮೆಂಬರ್ಗೆ ನಿಭಾಯಿಸೋದು ಒಂದು ದೊಡ್ಡ ಜವಾಬ್ದಾರಿನೇ ಅದು. ಯಾಕಂದ್ರೆ ಎಲ್ಲ ಜನರಿಗೆ ಸಮಾಧಾನ ಮಾಡ್ಬೇಕಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಆದರೂ ಪ್ರಯತ್ನ ಮಾಡ್ತಾರೆ ಅವ್ರು ಒಂದು ಸಮಾಧಾನ ಮಾಡೋದಾಗ್ಲಿ. ಇವತ್ತು ಇದೇ ರೀತಿ, ಯಾಕಂದ್ರೆ ಇದೀಗ ತಾನೇ ಸಹೋದರಿ ಹೇಳಿರ್ತಕ್ಕಂಥದ್ದು, ಈ ನಮ್ಮ ದೇಶದ ನೀವು ನಾಳೆ ಮುಂದೆ ಬರುವಂಥ ದಿವಸೊಳಗೆ ನೀವು ಸಿಸ್ಟಮ್ ಒಳಗೆ ಹೋಗ್ತೀರಿ, ಅವಾಗ ಹೋಗಿ ನೀವು ಲೀಡರ್ ಆಗ್ತೀರಿ. ಅವಾಗ ಎಲ್ಲ ಸರಿಪಡಿಸುವಂಥ ಕೆಲಸ ಕೈಲಾದಷ್ಟು ಅಟ್ಲೀಸ್ಟ್ ಸ್ವಲ್ಪರೇ ಮಾಡ್ತೀವಿ ಅನ್ನೋದು ನಮ್ಮದೊಂದು ಆಸೆ ಐತಿ. ನೀವು ಅದನ್ನು ಸರಿಪಡಿಸ್ತೀರಂತ ಅನ್ನೋದು. ದೇವರು ನಿಮಗೆ ಒಳ್ಳೆ ಭವಿಷ್ಯ ಕೊಡಲಿ. ಯಾಕಂದ್ರೆ ಪಕ್ಷ ಬೇರೆ ಇರ್ಲಿಕ್ಕರೆ, ಆದ್ರೆ ಆಕೆ ನಮ್ಮ ಊರ ಮಗಳದಾಳ, ಆಕೆ ಒಳ್ಳೇದಾಗಲಿ, ಆ ಸಹೋದರಿ ಒಳ್ಳೇದಾಗಲಿ ಅಂತಂದು ಶುಭ ಹಾರೈಸಿ ನಿಮ್ಮನ್ನೇನು ಕರೆಸಿರಿ ಎಲ್ಲ ಈ ಕೂತಂತ ಎಲ್ಲ ಹಿರಿಯರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಯಾಕಂದ್ರೆ ಇಂಥ ಶಾಲಾ ಕಾಲೇಜ್ ಆಗೋದ್ರಿಂದ ಮಕ್ಕಳ ಕಲೀಲಾರ್ದವ್ರ ಸುಖಕ್ಕೆ ಸಾಕಷ್ಟು ಜನ. ನಮ್ಮಲ್ಲಿ ಒಬ್ಬ ಚಾ ಮಾಡ್ತಿದ್ದ ಹುಡುಗ ರೈಮಾನ್ ಅಂತಂದು, ಪಾಪ ತನ್ನ ಮಕ್ಕಳಿಗೆ ಕಲಿಸಿ ಯಾವುದೋ ಡಿಗ್ರಿ ಮಾಡಿಸಿದ, ಬಡ್ದಾಡ್ತಿದ್ದವ ಚಂತನ ಚಾ ಗಾಡಿ ಚಾ ಹಿಡ್ಕೊಂತೀವಿ ನಾವು ಶಾಸ್ತ್ರಿ ಮಾರ್ಕೆಟ್ನಾಗ. ಅಂದ್ರೆ ಅವೆಲ್ಲ ನೋಡಿ ಬಹಳ ಒಂದು ಈ ಅಂಥವ್ರಿಗೂ ಒಂದು ಕಾಲೇಜ್ ಬೇಕಪ್ಪ. ಯಾಕಂದ್ರೆ ಸರ್ಕಾರಿ ಕಾಲೇಜ್ ಒಳಗೂ ಪರಿಸ್ಥಿತಿ ಹೆಂಗಂತ ನಮಗೆಲ್ಲ ಗೊತ್ತಿರ್ತದೆ. ಅದಕ್ಕೆ ಇಂಥ ಒಂದು ಕಾಲೇಜ್ ಮಾಡುವ ಮೂಲಕ ತಾವೇನೊಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಿ, ಸಮಾಜ ಸುಧಾರಿಸುವಂಥ ಕೆಲಸ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ, ನನಗೆ ಇಲ್ಲಿ ಕರೆದು ಎರಡು ಮಾತನಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಅಭಿನಂದನೆ ಹೇಳಿ ನಾನು ಪ್ರಾರ್ಥನೆ. ಜೈ ಜೈ. ಎಲ್ರಿಗೂ ನಮಸ್ಕಾರ. ಇವತ್ತು ಇಂಪೀರಿಯಲ್ SYPU ಕಾಲೇಜ್ ವಿಜಯಪುರ ಇನಾಗ್ರೇಷನ್ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಆತ್ಮೀಯರು, ಪ್ರತ್ಯೇಕ ವಿಜಯಪುರ ಜಿಲ್ಲೆಯಲ್ಲಿ ಸಂಯುಕ್ತ ಪಾಟೀಲ್ ಮೇಡಮ್ ಅಂದ್ರೆ ಚಿರಪರಿಚಿತರು, ನಗರದ ಎಲ್ಲ ಜಿಲ್ಲೆಯಲ್ಲಿ. ಸಹೋದರಿ ಸಂಯುಕ್ತ ಪಾಟೀಲ್ ಅವರೇ ಇದೀಗ ತಾನೇ ಅತ್ಯಂತ ಮಾರ್ಮಿಕವಾಗಿ ಮಾತಾಡಿ ಸಮಾಜದಲ್ಲಿ ವಿದ್ಯಾಭ್ಯಾಸ ಎಜುಕೇಷನ್ನು ಯಾವ ರೀತಿ ಇರಬೇಕು, ಮಕ್ಕಳು ಯಾವ ರೀತಿ ಹೊರಮಂದು ಹೇಳಿದಂಥ ನಮ್ಮ ಆತ್ಮೀಯ ಸಹೋದರಂತ ಉಮೇಶ್ ಸುಂದಾಲ್ ಅವರೇ, ಶಿವಾನಂದ ಬುಯ್ಯಾರ್ ಅವರೇ, ತದನಂತರ ಉಪಸ್ಥಿತರಿರುವ ಜಾಫರ್ ಅಂಗಡಿ ಅವರೇ, ನಮ್ಮ DGP ಅಡ್ವೊಕೇಟ್ ಆದಂಥ ಸೈಯದ್ ಅಫ್ರೀದ್ ಖಾದ್ರಿ ಅವರ ಬಂದಿಲ್ಲ, ಶಕೀಲ್ ಅಹಮದ್ ಅರಬ್ ಅವರೇ, ಶಿವರಾಜ್ ಕುಲಾರ್ ಅವರೇ, ಮನ್ಸೂಲಿ ಲೋನಿ ಅವರೇ, ಮತ್ತು ವಕೀಲ ಸಂಘದ ಅಧ್ಯಕ್ಷರಾದಂಥ DG ಬಿರಾದರ್ ಅವರೇ, ಅವರವರ ಸಮಯ ತುಂಬ ಆಗಿದೆ. ಮನೆ ಹಿರಿಮಗ ಆಗುವಂಥ ಭಾಷಣದ ಕಡೆಗಾರ ಆಗುವಂಥ ಸ್ವಲ್ಪ ಕಷ್ಟ ಆಗ್ತದೆ. ಬೆಟ್ಟದಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆ ಆಗು, ಕಲ್ಲು ಸಕ್ಕರೆ ಆಗು, ದೀನ ದುರ್ಬಗೆ ಎಲ್ಲರೂ ಬಂದಾಗು ಮಂಕುತಿಮ್ಮ ಅಂತ. ಒಬ್ಬ ಮನುಷ್ಯ ಕಷ್ಟದಿಂದ ಬಂದಾಗೆ ಗೊತ್ತಾಗ್ತದೆ ನೋವು ನಲಿವು ಬೇರೆದವ್ರಿಗೆ ಕಷ್ಟ ಏನಂತ. ಆ ಸುಖದಿಂದ ಬಂದವ್ರಿಗೆ ಕಷ್ಟದ ಗೊತ್ತಾಗಿಲ್ಲ. ನಮ್ಮ ಜಾಫರ್ ಅಂಗಡಿಯವರು ಉದಾಹರಣೆ ಬಂದ್ರೆ, ನಾನು ಸಾಕಷ್ಟು ಸಲ ಬೇರೆ ಬೇರೆ ಕೆಲಸಕ್ಕೆ ಎಲ್ಲರ ಕಾರ್ಯಕ್ರಮ ಹೋದಾಗ ಹೇಳ್ತಿರ್ತೇನೆ. ಮುನ್ನಾಬಾಯಿ ನ್ಯಾಯವಾದಿಗಳು ಜಾಫರ್ ಅಂಗಡಿಯವರು, ಅವರು ಸಣ್ಣ ವಯಸ್ಸಲ್ಲೇ ದೊಡ್ಡ ಹೆಸರು ಮಾಡಿದ್ದಾರೆ. ದೊಡ್ಡ ಹೆಸರು ಮಾಡಿದ್ದಾರೆ ಅಂದ್ರೆ ದುಡ್ಡು ಗಳಿಸಿ ದೊಡ್ಡ ಹೆಸರು ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿ ಕಷ್ಟಕ್ಕೆ ಮುಂದೆ ಬಂದು ಅವ್ರ ಸಹಾಯ ಸಹಕಾರ ಮಾಡಿ ಜಾತಿ ಭೇದ ಮರೆತು ಇವತ್ತಿನ ಕಾಲದಲ್ಲಿ ಎಷ್ಟು ಸೂಕ್ಷ್ಮ ಅಂದ್ರೆ ಹಳ್ಳಿಯಾಗ ಮೊದಲು ಬಹಳ ಜಾತಿ ಮಾಡ್ತಿರ್ತಿಲ್ಲ, ಈ ಸಿಟಿಯಾಗಿತ್ತಿಲ್ಲ ಮಾಡಕ್ಕೆ. ಹಳ್ಳಿಯಲ್ಲಿ ಶಾಬುದ್ದಿ ಮುಲ್ಲಾ ಅಂತಿದ್ರು, ನಾ ಸಣ್ಣವಿದ್ದೆ 4 ವರ್ಷ ನಮ್ಮ ತಂದೆಯವರು ಹೇಳ್ತಿದ್ರು. ಶಾಬುದ್ದಿ ಮುಲ್ಲಾ ಅಂದ್ರೆ ನಮ್ಮ ತಂದೆಯವರು ಮಾಮ ಆಗ್ತಿದ್ರು. ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ನಾವು ಊರಿಗೆ ಹೋದ್ರೆ ಫಸ್ಟ್ ಅವ್ರಿಗೆ ಹೋಗ್ತೀವಿ ನಾವು, ನಮ್ಮಲ್ಲಿ ಅನಾವು. ಅದು ವಿಚಿತ್ರ ಅಂದ್ರೆ ಆ ಸಂಬಂಧಗಳಿಗೆ ಬೆಲೆ ಕಟ್ಟಕ್ಕಾಗಿಲ್ಲ. ಸಂಬಂಧ ಬಹಳ ಮುಖ್ಯ. ಇವತ್ತ ಸಹೋದರಿ ನಮ್ಮ ಸಂಯುಕ್ತ ಮೇಡಮ್ ಹೇಳಿದ್ರು, ಎಜುಕೇಶನ್ ಬಗ್ಗೆ ಸಾಕಷ್ಟು ಹೇಳಿದ್ರು. ಎಜುಕೇಶನ್ ಜೊತೆಗೆ ಹ್ಯುಮ್ಯಾನಿಟಿ ಭಾಳ ಇಂಪಾರ್ಟೆಂಟ್. ಹ್ಯುಮ್ಯಾನಿಟಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವತ್ತಿನ ಕಾಲಕ್ಕೆ ಮಾನವೀಯತೆ ಭಾಳ ಕಮ್ಮಿ ಆಗ್ತಾ ಇದೆ. ಬರೀ ದುಡ್ಡು, ಆಮ್ಯಾಗ ಅಂತಸ್ತು, ಎಂಥ ಕಾಲ ಅಡ್ಡಾಡ್ತೀವಿ, ಎಂಥ ದೊಡ್ಡವ್ರ ಜೊತೆ ಅಡ್ಡಾಡ್ತೀವಿ, ಇದೇ ನೋಡ್ತಿರ್ತಾರೆ.
ಜೊತೆಯಾಗಿ ಹ್ಯುಮ್ಯಾನಿಟಿನೂ ಬೇಕು ಮನುಷ್ಯ. ಹ್ಯುಮ್ಯಾನಿಟಿ ಯಾರ ಹತ್ರ ಇರ್ತದೆ ಅವರೇ ಶ್ರೀಮಂತರು, ದುಡ್ಡಿದ್ದವ್ರು ಶ್ರೀಮಂತರಲ್ಲ ನನ್ನ ದೃಷ್ಟಿಯಲ್ಲಿ. ಆದ ಕಾರಣ ಈ ಕಾಲೇಜಲ್ಲಿ ಕಲಿತ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಮಾದರಿ ವ್ಯಕ್ತಿಗಳಾಗಲಿ. ಒಂದು ನಾನು ಸಾಕಷ್ಟು ಸಮಾಜದಲ್ಲಿ ನೋಡ್ತಾ ಇದ್ದೀನಿ, ಉಮೇಶ್ವರದ ನೀವು ನೋಡಿರ್ಬೇಕು, ಹೈಸ್ಕೂಲ್ ಕಟ್ಟಿ ದಾಟದ ಮೇಲೆ ಕಾಲೇಜ್ ಹತ್ತಿದ್ರೆ ಮಕ್ಕಳು ಪಾಲಕರಿಗೆ ಗೌರವ ಕೊಡಂಗಿಲ್ಲ. ಎಷ್ಟೋ ಜಗಳ ಬಂದಾಗ ನೋಡಿ, ನಾವು ನೋಡಿ, ನೀವು ನೋಡಿರಿ. ಪಾಲಕರಂದ್ರೆ ಬಹಳ ತಾತ್ಸಾರ ಮಾಡ್ತಾರೆ. ಅವ್ರು ಹೇಳೋದು ಕೊಡಿಸ್ಬೇಕು, ಬೈಕ್ ಮೊಬೈಲ್ ಅವ್ರು ಹೇಳೋದು ಕೊಡಿಸ್ಬೇಕು, ಹೇಳೋದು ಬಟ್ಟೆ ಕೊಡಿಸ್ಬೇಕು. ಅದ್ರ ಜೊತೆಗೆ ಅಷ್ಟು ವಿದ್ಯಾಭ್ಯಾಸ ಮಾಡಂಗಿಲ್ಲ ಅವರು. ಉಳಿದವರೇ ಆ ಕಡೆ ಚೈನಿ ಹೊಡಿದ್ರು ಗಾಡಿ ಮ್ಯಾಗ. ಅಂಥವ್ರ ಮಧ್ಯೆ ನಾ ಮೊನ್ನೆ ಪೇಪರ್ಲಿ ಓದಿನು, ಒಬ್ಬ ಮಹಾರಾಷ್ಟ್ರದ ಒಬ್ಬ ಯಾರೋ ಸಯ್ಯದ್ ಇನಾಮದಾರ ಇರ್ಬೋದು, ಅವರು ಟಾಂಗಾವಡಿಯವ್ರ ಮಗ IAS ಆಫೀಸರ್, ಯಂಗೆಸ್ಟ್ IAS ಆಫೀಸರ್ ಇನ್ ಕಂಟ್ರಿ, ಯಂಗೆಸ್ಟ್ IAS ಆಫೀಸರ್ ಇನ್ ಕಂಟ್ರಿ ಇಂಡಿಯಾದವ್ರು ಒಬ್ಬ ಟಾಂಗಾವಡಿಯವ್ರ ಮಗ. ಮತ್ತೆ ಬೆಳಗಾವಿ DC ಅವರು ಮುಸ್ಲಿಂ ಬಂದವ್ರು, ಬಿಜಾಪುರ, ಅವರು ಮೊಹಮ್ಮದ್ ಅಂತ, ಅವರು ಯಂಗೆಸ್ಟ್ IAS ಆಫೀಸರ್. ಅರ್ಥ ಯಾಕೆ ಹೇಳ್ತದೆ ಅಂದ್ರೆ ವಿದ್ಯೆಗೆ ಜಾತಿ ಸಂಬಂಧ ಇಲ್ಲ, ವಿದ್ಯೆಗೆ ಬರುವ ಶ್ರೀಮಂತ ಸಂಬಂಧ ಇಲ್ಲ, ಅವರಲ್ಲಿ ಬರಬೇಕು ಭಾವನೆ. ಈಗ ನಾವೇನು ಭಾಳ ವಿದ್ಯಾಭ್ಯಾಸ ಕಲ್ತೀವಿ, ನಾವು ಡಿಪ್ಲೊಮಾ ಇನ್ ಫಾರ್ಮಸಿ, ಓನ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ. ಹಂಗೆ ಅಚಾನಕ್ ನಾವು ರಾಜಕಾರಣ ಬಂದೇವಿ, ಹಂಗೆ 4 ಜನ ನೆನೆಸ್ತಾರ, 1-2 ಜನ ಬೈತಾರ, ಅವೆಲ್ಲ ಇರ್ತಾವೆ ಸೆಕೆಂಡರಿ. ಬಟ್ ಏನಂದ್ರೆ ನಾವು ಸಮಾಜದಲ್ಲಿ ಅಧಿಕಾರದಲ್ಲಿ ಇದ್ದಾಗ, ನಾವು ಅಧಿಕಾರ ಸಿಕ್ಕಾಗ ಎಲ್ಲವನ್ನು ಮರೆತು ನಾವು ಯಾರಿಗೆ ಏನು ಒಳ್ಳೆ ಕೆಲಸ ಮಾಡಿದೀವಿ, ನಾವು ಯಾರಿಗೆ ಕಷ್ಟ ಆಗೋ ಹೆಲ್ಪ್ ಮಾಡಿದೀವಿ, ನಮ್ಮಿಂದ ಎಷ್ಟೇ ಒಳ್ಳೇದಾಯ್ತು ಅದಷ್ಟೇ ಬರ್ತದೆ ದಂಡಿಗೆ. ಯಾಕಂದ್ರೆ ಎಷ್ಟು ಇರ್ತೀವಿ ಮುಖ್ಯ ಅಲ್ಲ. ಈಗ ನೋಡ್ರಿಲ್ಲ, ಮೊನ್ನೆ ಪ್ಲೇನ್ಸ್ ಕ್ರಾಶ್ ಆಯ್ತು, ಶರದ್ ಪವಾರ್ ಅಲ್ಲ, ಅಜಿತ್ ಪವಾರ್ ಅಜಿತ್ ಪವಾರ್ ತಿರ್ಕೊಂಡು ಅವ್ರು ಆಸ್ತಿ ಏನು ಬಂದ ನಿಮ್ಗೆ 50,000 ಕೋಟಿ. ಏನ್ ಮಾಡ್ಕೊಂಡು ಹೇಳಿ, 50,000 ಕೋಟಿ ಅಂದ್ರೆ ಸಾವು ಎಲ್ಲಿ ಹೆಂಗ ಯಾರಿಗೆ ಬರ್ತದೆ ಗೊತ್ತಿಲ್ಲ. ಸಾವು ಹಿಂಗೆ ಬರ್ತದೆ ಹೇಳಿ ಬರಂಗಿಲ್ಲ. ಹುಟ್ಟು ನಿಶ್ಚಿತ, ಸಾವು ಶಾಸ್ತ್ರ ಅನಿಶ್ಚಿತ. ಹಾಗಾಗಿ ಹೋಗೋದು ಸಾಯ್ಬೋದು, ಅಲ್ಲಿ ಹೋಗ್ಬೋದು, ರಸ್ತೆಯಲ್ಲಿ ಸಾಯ್ಬೋದು, ಬಸ್ಸಲ್ಲಿ ಸಾಯ್ಬೋದು. ಬಟ್ ಏನಂದ್ರೆ ಇರುವವರೆಗೆ ನಾವು ಜೀವಂತ ಇರುವವರೆಗೆ ನಾವು ಒಳ್ಳೆ ಕೆಲಸ ಮಾಡಬೇಕು. ಉದಾಹರಣೆಗೆ ವಿಜಯಪುರದಲ್ಲಿಂದ ಸಂಗೀತ ಸಹೋದರ ಅವ್ರ ತಂದೆಯವರು ಶಿವಾನ್ ಪಾಟೀಲ್ ಅವರು ಹೇಳಿದ್ರಲ್ಲ, ಮಹೇಶ್ವರ ಪಾರ್ಟಿ ಸಂಬಂಧ ಇಲ್ಲ, ನಮಗೆ ಪಾರ್ಟಿ ಮುಖ್ಯ. ಯಾರು ಒಳ್ಳೆ ಕೆಲಸ ಮಾಡ್ತಾರ ಅವ್ರಿಗೆ ಯಾವತ್ತೂ ನೆನೆಸ್ಬೇಕಂತ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಯಾಕೆ ನೆನೆಸ್ರು? ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಲ್ಲ, ಅವ್ರು ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು, पार्टी बनेंगे बिगड़ेंगे, हम रहेंगे न रहेंगे, देश रहना है, देश का लोकतंत्र रहना चाहिए. ನಾವು ಏನು ಮಾತಾಡ್ತೀವಿ ನಾವು ಅದೇವು, ಹಂಗಾಗಿ ಮಾತಾಡೋದು ನಾವು ಏನು ಮಾತಾಡ್ತೀವಿ ನಾವು ಅದೇವಿ, ಉಳಿದವ್ರ ಬಗ್ಗೆ ಮಾತಾಡಂಗಿಲ್ಲ. ಆದ ಕಾರಣ ಉಮೇಶ್ ನಮ್ಗೆ ಶಿವಾನಂದವ್ರು ಜೋಕ್ ಮಾಡ್ತಿರ್ತಾರೆ, ಕಾಡಿಸ್ತಿರ್ತಾರೆ. ಅವರು ಉಮೇಶ್ ಒಂದಲ್ಲವರು ಸಹಿತ ಅವ್ರ ಜೊತೆ ನಾವು ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಿದ್ದಾಗ ಅವರು ಒಳ್ಳೆ ಕೆಲಸ ಮಾಡ್ಯಾರ. ಒಳ್ಳೆ ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಬಿಜಾಪುರದಲ್ಲಿ ಸೈಕಲ್ ಮ್ಯಾಗೆ ಅಡ್ಡಾಡಿವಿ, ಉಮೇಶ್ವರನಲ್ಲಿ ಸೈಕಲ್ ಮ್ಯಾಗೆ ಅಡ್ಡಾಡಿವಿ. ಆಮ್ಯಾಗ ಶಾಲೆ ಕಲಿಯುವಾಗ ಕಟ್ಟಿ ರೊಟ್ಟಿ ಉಂಡು ಸ್ಟೋವ್ನಾಗ ಸಜ್ಕ ಮಾಡ್ಕೊಂಡು ತಿಂದು ಏನೋ ಕಷ್ಟಗಳು ಬಂದು ಈ ಮಟ್ಟಿಗೆ ಬಂದೀವಿ. ಅದು ಯಾವ ಕಷ್ಟನೂ ಮರ್ತಿಲ್ಲ. ನಮ್ಮ ಹತ್ರ ಯಾರೇ ಬರಲಿ, ಯಾವುದೇ ಸಮುದಾಯದವ್ರು ಬರಲಿ, ಯಾರೇ ಅಷ್ಟೇ ಕೆಲವೊಂದು ಸಂದರ್ಭದಾಗ ಚುನಾವಣೆಯಿಂದ ಗೊತ್ತಿರ್ತದೆ, ನಮಗೆ ನೀವು ಬೈದು, ನಿಮಗೆ ನಾವು ಬೈದು. ಆ ಬೈದು ವ್ಯಕ್ತಿ ಸಮಸ್ಯೆ ಬಂದಾಗ ನಮ್ಮ ಮನೆಗೆ ಹೋಗಿನ ಆಶ್ಚರ್ಯ. ನಾ ದೊಡ್ಡ ಸಂಖ್ಯೆ ಹೇಳ್ತಾ ಇಲ್ಲ. ನಾನು ಚುನಾವಣೆ ನಿಂತಾಗ ಯು ಬಿಲೀವ್ ಆರ್ ನಾಟ್ ಸಿಸ್ಟಮ್, ನಮ್ಮ ಫ್ರೆಂಡ್ ಮುಸ್ಲಿಮ್ಸ್ ಅದ ತಂಗಿ ಕುರಾನ್ ಓದಾಳೆ ಪ್ರೇಮಾನ್ ಬರೆದ ಆರ್ಟ್ಸ್ ಮೇಲೆ. ಎಲ್ಲಿ ಸಂಬಂಧ? ಅವ್ರ ಮನೆಯಾಗ ಹೋಗಿ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಕೇಳಿದ್ರೆ, ಗಿಫ್ಟ್ ತರೋದ್ರೆ ನಮ್ಮ ಮನೆಗೆ ಬರಬೇಡ, ಕುರಾನ್ ಬುಕ್ಕ ಚಲೋ ತರೋದು ಬಾ ಅಂತ ಹೇಳಿದ್ರು. ಆಕೆ ಇರೋದು ಕೂಲಾರ್ದಾಗ. ಏನಾಗ್ತದೆ ಅಂದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಜೀವನ ಮಾಡಿದಾಗ ಮಾತ್ರ ನಾವು ಮನುಷ್ಯರಾಗಿ ಸಾಧ್ಯ. ನಾವು ಉಳಿದೆಲ್ಲ ಬೇರೆ, ಮಾನವೀಯ ಮೌಲ್ಯಗಳು ನಾವು ಮುಖ್ಯ. ಆದ ಕಾರಣ ಈ ಶಾಲೆಯಲ್ಲಿ, ಕಾಲೇಜಲ್ಲಿ ಕಲಿತ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು. ಮೊದಲನೇದಾಗಿ ದಯವಿಟ್ಟು ಶಾಲೆ ಕೋರ್ಸ್ ಎಷ್ಟೇ ಮಾಡಿರಿ, ಎಷ್ಟೇ ಪರ್ಸೆಂಟೇಜ್ ಮಾಡಿರಿ, ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಬೇಕು. ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಈ ದೇವರ ದಿಂದ್ರ ಅವೆಲ್ಲ ನಮಾಜ್ ಅವೆಲ್ಲ ಸೆಕೆಂಡರಿ. ಫಸ್ಟ್ ನಿಮ್ಮ ಜಗತ್ತು ತೋರಿಸಿದ್ರೆ ತಂದೆ ತಾಯಿಗಳು. ಎಷ್ಟೋ ಮಕ್ಕಳು ತಂದೆ ತಾಯಿಗಳು ಹೊಡೆದ ನೋಡಿ, ನಾ ವಯಸ್ಸಾದಾಗ ನುಗ್ಸ್ಯಾರ, ಹೊಡೆದಾರ, ಊಟ ಕೊಟ್ಟಿಲ್ಲ. ನನಗೆ ಎಷ್ಟು ಕೆಟ್ಟ ಅನಿಸ್ತಂದ್ರೆ ಜನ್ಮ ಕೊಟ್ಟಿನಿ. ಯಾಕಂತ ನಾನು 2-3 ಸಲ ಎಕ್ಸಾಂಪಲ್ ಹೋಗಿನ, ನಾನೇ 10 ಬಂದಿನ ಹೋಗಿ ನಮ್ಮ ಮನೆ ಕರ್ಕೊಂಡು ಕುಂಡ್ರಿಸಿ ಅವ್ರು ತಿಳಿಸಿ. ಅಂದರೆ ಅಷ್ಟು ಕಠೋರತೆ ಯಾಕೆ ಬರ್ತದೆ ಅಂದ್ರೆ ವಿದ್ಯೆ ಇಲ್ಲ, ಒಳ್ಳೆಯ ಸಂಸ್ಕಾರ ಇಲ್ಲ. ಆಮ್ಯಾಗ ಸಂಘದಿಂದ ಸನ್ಯಾಸ ಕಟ್ಟೋದು ಹೇಳ್ತಾರೆ, ಗೊತ್ತೈತಿ?
ಸಂಘದಿಂದ ಸನ್ಯಾಸ ಕಟ್ಟಿ ಹಾಕತ್ತಾರಂದ್ರೆ ಸಂಘ ಸರಿ ಇರ್ಲಿಕ್ಕೆ ನಾವು ಕೆಟ್ಟ ಚಟ ಬರ್ಬೇಕು. ದುಶ್ಚಟಗಳು ಕಾಲೇಜ್ಗೆ ಹೋದಾಗ ಚುಟ್ಟ ಸೇರೋದು, ದಾರು ಕುಡಿಯೋದು, ಆಮೇಲೆ ಅಶ್ಲೀಲ ಶಬ್ದಗಳನ್ನ ಬಳಸೋದು, ಇವೆಲ್ಲ ಸ್ಟಾರ್ಟ್ ಆಗ್ತಾವೆ. ಆದ ಕಾರಣ ಸಂಘ ಚಲೋ ಇರ್ಬೇಕಂತ ಹೇಳ್ತಾರೆ ಹಿರಿಯರು. ಆದ ಕಾರಣ ಮಕ್ಕಳಲ್ಲಿ ನೀವು ಪ್ರಿನ್ಸಿಪಲ್ರಿಗೆ ಮತ್ತು ಪ್ರಾಧ್ಯಾಪಕರಿಗೆ ಒಂದು ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವು ಎಜುಕೇಷನ್ ಜೊತೆಯಾಗಿ ಅವ್ರಿಗೆ ಇರ್ತಕ್ಕಂಥ ಸಂಸ್ಕಾರ ಕೊಡ್ಬೇಕು. ನಾವು ಜಾತಿ ನಮ್ಮ ಮನೆ ಚೌಕಟ್ಟು ಒಳಗಡೆ, ಹೊರಗೆ ಬಂದ್ರೆ ನಾವೆಲ್ಲರೂ ಒಂದೇ. ಈಗ ನಾ ಯಾರೇ ಅಡುಗೆ ಬಿದ್ದಪ್ಪ ಅಂದ್ರೆ ನಾ ಇಮಿಡಿಯೇಟ್ ಹಾಸ್ಪಿಟಲ್ ಹೋಗ್ಲೇ ಡಾಕ್ಟ್ರು ನೀವು ಯಾವ ಜಾತಿ ಅಂತ ಕೇಳ್ತೀನಿ, ಏಪ್ಪ ನಾನು ಉಳಿಸ್ಬೋದಂತೀವಿ. ಆದ ಕಾರಣ ನಾ ಹೆಚ್ಚಿಗೆ ಹೇಳೋಕ್ಕಿಲ್ಲ, ಭಾಳಷ್ಟು ಮಾತಾಡಿದ ಅನಿಸ್ತದೆ. ಯಾಕಂದ್ರೆ ಉಮೇಶ್ವರದರ ಇರಲಿ, ಇಲ್ಲಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕರೆದು ಸನ್ಮಾನಿಸಿ ಸತ್ಕರಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ನಿಮಗೆಲ್ಲ ಮತ್ತೊಂದು ಸಲ ಕಾಂಗ್ರ್ಯಾಚುಲೇಷನ್, ಒಳ್ಳೆಯದಾಗ್ತದೆ. ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆನಂದ್ ಬಿಲಾವರ್ ಅವರೇ ಮತ್ತು ಇದೀಗ ತಾನೇ ಮಾತಾಡಿದಂಥ ಒಂದು ಸೊಂಡಾಲ್ ಅವರು, ಭೀಮಾರ್ ಅವರು ಮತ್ತು ಜಾಫರ್ ಅಂಗಡಿ ಅವರು, ಇನ್ನೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪುಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗ ಇರುವಂಥ ಎಲ್ಲ ಹಿರಿಯ ಸೋದರ ಸೋದರಿಯರೇ ಮತ್ತು ಎಲ್ಲ ಮಹಿಳಾ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ಈಗಾಗಲೇ ನಮ್ಮ ಸೋದರಿಯರು ಮಾತಾಡಿದರು, ಇಂದಲ್ಲ ಅವರು ಮಾತಾಡಿದರು. ಯಾಕಂದ್ರೆ ಶಿಕ್ಷಣ ಎಲ್ಲಿ ಮಟ್ಟಿಗೆ ಬಂತಂದ್ರೆ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಶಿಕ್ಷಣದ ಅವಶ್ಯಕತೆ ಬಹಳ. ಶಿಕ್ಷಣ ಇರ್ಲಿಕ್ಕಂದ್ರೆ ಆ ಮನೆಯಲ್ಲಿ ಏನು ತೊಂದರೆ ಆಗಬೇಕಂತ ಎಲ್ಲ ಟೆಕ್ನಾಲಜಿ ಬಂದಾವ. ಅದಕ್ಕೆ ಓದಿಸಲಾದರೆ ಇವತ್ತು ಶಿಕ್ಷಣವನ್ನು ಕಲಿಬೇಕು. ಅಂಥದ್ರಲ್ಲಿ ಈ ಇಂಪೀರಿಯಲ್ ಕಾಲೇಜು ನಮಗೆ ಇದೀಗ 2 ದಿವಸದಿಂದ ಅಷ್ಟೇ ಗೊತ್ತಾಯ್ತು. ಮುನ್ನಾ ಬಿಜಾಪುರ ಅವ್ರು ಫೋನ್ ಮಾಡಿದ್ರು, ಹಿಂಗ ಇಂಪೀರಿಯಲ್ ಕಾಲೇಜ್ ಅಂತ. ಈ ತರನಾಗಿ ನಮ್ದು ಇಲ್ಲಿ ಕೊಲ್ನಾಗ ಮನೆ ಅದು, ಇಲ್ಲಿ ಸಮರ್ಥ ನಗರದಾಗಲ್ಲ. ಈ ಸಾಯಿ ಪಾರ್ಕ್ನಲ್ಲಿ ಈ ತರ ಬಿಲ್ಡಿಂಗ್ ಆದದ್ದು ನಾವು ನೋಡಿದ್ದಿಲ್ಲ. ಮತ್ತು 2-3 ವರ್ಷದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮೆಡಿಕಲ್ ಆಗಿತ್ತು. ನಮ್ಮ ಬಿಜಾಪುರದಲ್ಲಿ ಮೊದಲ ನಾವು ಇದ್ದ ಕಾಲದಲ್ಲಿ ಬಿಜಾಪುರ ಬಹಳ ಹಿಂದುಳಿದ ಶಿಕ್ಷಣದ ಇತ್ತು. ಯಾಕಂದ್ರೆ ಧಾರವಾಡ ಬೆಳಗಾವ್ ಅಂದ್ರ ಅಲ್ಲಿ ಮುಗಿಸಿ ಬಂದಾರಂದ್ರೆ ನಾವು ಡಿಗ್ರಿ ಇಲ್ಲೇ ಬಿಜಾಪುರದಲ್ಲಿ ಓದತ್ತೀವಿ. ಎಲ್ಲೆಲ್ಲಿ ಡಿಗ್ರಿ ಧಾರವಾಡ ಹೋದ ನಾವೇ ವಿಚಾರ ಮಾಡ್ತೀವಿ. ಧಾರವಾಡ ಬೆಳಗಾವ್ ಓದ್ತಾರಂದ್ರ ಅಷ್ಟು ವಿದ್ಯಾರ್ಥಿಗಳನ್ನು ಅವ್ರು ಏನಪ್ಪ ಅಂತ ಕಾಲೇಜಿನಲ್ಲಿ ಓದ್ತಾರಂತ ವಿಚಾರ ಮಾಡ್ತಿದ್ವಿ. ನಾವು ಕೂಡ ಎಲ್ಲೆಲ್ಲಿ ಅಲ್ಲಿ ಧಾರವಾಡದಲ್ಲಿ ಮುಗಿಸಿ ಬಂದ್ವಿ. ಯಾಕಂದ್ರೆ ಅಲ್ಲಿ ಶಿಕ್ಷಣ ಅಷ್ಟು ಒತ್ತಡ ಇತ್ತಿಲ್ಲ. ಈಗ ಸದ್ಯ ನೋಡಿದರೆ ನಮ್ಮ ಬಿಜಾಪುರ 10 ನಂಬರ್ ಒಳಗೆ ಶಿಕ್ಷಣದಲ್ಲಿ ಧಾರವಾಡಕ್ಕಿಂತ ಮುಂಚಿತವಾಗಿ PU ಕಾಲೇಜಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಹೈಸ್ಕೂಲಲ್ಲಿ ಈ ಖಾಸಗೀಕರಣ ಶಾಲೆಗಳು ಎಷ್ಟು ಬಿಜಾಪುರದಲ್ಲಿ ಸಾಕಷ್ಟು ಆಗಿದ್ದಾವೆ. ಅದರಲ್ಲಿ ಅನುಕೂಲ ಬಹಳ ಹೆಚ್ಚಿಗೆ ಆಗಿದೆ ನಮ್ಮಲ್ಲಿ. ಇದು ಎಲ್ಲ ಬಿಟ್ಟು ನಾವು ಈಗೇನು ಇದೆ, ಈಗ ವೃಂದಾಲ್ ಅವ್ರು ಹೇಳಿದ್ರು, ಈಗ ಮಧ್ಯಮ ಶ್ರೀಮಂತರು ನಾವು ಏನ್ ಮಾಡ್ತೀವಿ, ನಮ್ಮ ಮಕ್ಕಳನ್ನ 2 ಲಕ್ಷ 3 ಲಕ್ಷ ಕೊಟ್ಟ ಉಡುಪಿ ಅಂತ ಇರೋದ, ಉಡುಪಿ ಮಂಗಳೂರು ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಊಟದ್ದು ಇಡಬಾರ್ದಾರೆ. ಅವ್ರ ವಿದ್ಯಾ ಸಂಬಂಧ ಹುಡುಗರು ಅಲ್ಲಿ ಸಂಸ್ಕಾರ ಕಲಿತ ಅಂತ ಎಲ್ಲರೂ ದುಡ್ಡು ತಗೊಂಡು ಅಲ್ಲಿ ಮಾಡ್ತೀವಿ. ಆ ರೀತಿ ನಮ್ಮಲ್ಲಿ ಇಲ್ಲಿ ಶಿಕ್ಷಣ ಇಂಥ ಒಳ್ಳೆಯ ಬಡವರಿಗೆ ಉಚಿತ ಇಂಥ ಶಿಕ್ಷಣವನ್ನ ಕಾಲೇಜನ್ನ ಕಟ್ಟಿರಲ್ಲ. ಆ ಕಾಲೇಜ್ ಸ್ಟಾಫಿಗೆ ಮತ್ತು ಆ ಪ್ರಿನ್ಸಿಪಾಲ್ಗೆ ಮತ್ತು ಸಂಸ್ಥೆಯನ್ನು ಬಯಸಿದವರಿಗೆ ಮೊದಲ ಅಭಿನಂದನೆ ಹೇಳ್ತೀನಿ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಬಡವರ ಹುಡುಗರಿಗೆ ಕಲಿಸ್ಬೇಕಂದ್ರೆ ದುಡ್ಡು ಇರುವುದಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಕಾಲೇಜಿಗೆ ನೀವು ಇಲ್ಲೇ ನಮ್ಮಲ್ಲೇ ಆದ್ರೂ 1-1.5 ಲಕ್ಷ ಅದ, ನೀವು ಹೊರಗಡೆ ಹೋದ್ರೆ ಹೆಚ್ಚಿಗೆ ಅದ. ಅದಕ್ಕೆ ಅಂಥದ್ರಲ್ಲಿ ಇಂಪೀರಿಯಲ್ ಕಾಲೇಜ್ ತೆಗೆದು ಎಲ್ಲ ಬಡವರಿಗೆ ಉಚಿತ ಅಂದ್ರೆ ಸ್ವಲ್ಪ ಫೀಸ್ನಲ್ಲಿ ಎಷ್ಟೋ ಒಂದು 10-20 ಸಾವಿರ ಇದ್ರು ಸಹಿತ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡು ಅವರಿಗೆ ಇಂಜಿನಿಯರಿಂಗ್ ಕಲಿಯಂಗ ಮತ್ತು ಆಸ್ಪದ ಮಾಡಿದಾರಲ್ಲ. ನಾವು ನಮ್ಮ ಸೋದರಿಗೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಅದ. ಯಾಕೆ ಸಾಕಷ್ಟು ನಮ್ಮ ನಾವು ಸುವರ್ಣ ಪಡ್ಲ ಮಾರ್ಗದರ್ಶನದಲ್ಲಿ ಬೆಳೆದವ್ರು ನಾವು. ಅವರು ಕೂಡ ಹಳ್ಳಿಯಲ್ಲಿ ಎಲ್ಲ ಸಾಕಷ್ಟು ಬಡ ಹುಡುಗರಾಗಲಿ ಯಾರೇ ವಿದ್ಯಾರ್ಥಿಗಳು ಬಂದ್ರ ಬ್ಯಾಂಕಿನಲ್ಲಿ ತಮ್ಮ ಕೈಲಿಂದ ಅಲ್ಲಿ ಬಹಳ ಸಹಾಯನ ಮಾಡ್ಕೊತ ಬಂದಾರ. ಎಂದೋ ಕಾಲೇಜ್ ತೆಗಿಬೇಕಾಗಿತ್ತು ಸಾಹೇಬ್ರು. ಈಗ ಒಂದು 3-4 ವರ್ಷದಿಂದ ಕಾಲೇಜ್ ಕಡು ನಮ್ಮ ಸೋದರಿದಾರ. ಅವರು ಕೂಡ ಕಾಲೇಜ್ ನರ್ಸರಿ ತಂದು ಮತ್ತು ಹೆಚ್ಚಿಗೆ ಪಡೆಯೋದನ್ನ ನಾವು ಮನ್ನೊಂದು ವಿದ್ಯಾರ್ಥಿಗಳ ಫೀಸ್ ಸಲುವಾಗಿ ಸಂಯುಕ್ತ ಮೇಡಮ್ ಫೋನ್ ಮಾಡಿದ್ರೆ ಕಳಿಸ್ರಿಯನ್ನ ಅವ್ರ ಫೀಸ್ ಅವ್ರು ಎಷ್ಟು ಕೊಡ್ತಾರೆ ಕೊಡ್ಲಿ ಅಂತ ಹೇಳಿದಂತ ನಮ್ಮ ಸೋದರಿ ಅಡ್ಮಿಷನ್ ತೊಂದ್ರು. ಆ ರೀತಿ
ಕಾಲೇಜಿನಲ್ಲಿ ಏನ ವಿದ್ಯಾರ್ಥಿಗಳ ನೀವು ಇರ್ತೀರಿ, ಶಿಕ್ಷಣ ಬಹಳ ಮಹತ್ವ ಮತ್ತು ಸ್ಟಾಫ್ ಬಹಳ ಮಹತ್ವ. ಸ್ಟಾಫ್ ಹೆಂಗಿರ್ಬೇಕಂದ್ರೆ ಅವ್ರಿಗೆ ಕಲಿಸುವಂತ ಏನ ಟೀಚಿಂಗ್ ಮಾಡೋರು ಇರ್ತಲ್ಲ, ನಾನು ಸಾಕಷ್ಟು ಇಲ್ಲಿ ನೋಡಿನಿ. ದುಡ್ಡು ಗಳಿಸುವ ಸಲುವಾಗಿ ಕಾಲೇಜ್ ಮಾಡಬಾರ್ದು. ಯಾಕಂದ್ರೆ ಅದೇ ಒಂದು ಕಮರ್ಷಿಯಲ್ ಸಲುವಾಗಿ ಮಾಡಿದ್ರೆ ಆ ಕಾಲೇಜಲ್ಲಿ ಶಿಕ್ಷಣ ಉಳಿದಿಲ್ಲ. ಈ ಉಚಿತವಾಗಿ ಬಡವ್ರ ಮಕ್ಕಳಿಗೆ ಏನ ಶಿಕ್ಷಣ ಕೊಟ್ಟು ಅವರು ಮುಂದಿನ ನಾಡಿನ ಗಣ್ಯ ವ್ಯಕ್ತಿಗಳಾಗಿ ಆತಲ್ಲ, ಅದು ಒಳ್ಳೆಯ ಕಾಲೇಜ್ ಅಂತೇಳಿ ನಾವು ಅವ್ರಿಗೆ ಕಲಿಸೋದಕ್ಕೂ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಇದೀಗ ಒಂದಲ್ಲ ಅವ್ರು ಹೇಳಿದ್ರು, ಮುಂದಿನ ಈಗ ನಮ್ದು ಒಂದಲ್ಲ ಅವ್ರದ್ದು ವಯಸ್ಸು ಅದು. ಈಗ ಇನ್ನು AI ಬಂದತಿ, ಟೆಕ್ನಾಲಜಿ ಬಂದತಿ, IT ಒಳಗೆ ಒಂದಲ್ಲ ಅವ್ರ ವಯಸ್ಸು ಅದ. ಇನ್ನ ಒಟ್ಲಿ ನಮಗಂತೂ ನಮ್ಮ ಸೋದರಿಯರ ಮುಂದಿನ ದಿನಮಾನದಾಗ ಅವರು ಮಹಿಳಾ ಈಗೇನು 33% ಮಹಿಳಾ ಅಂತ ಬಂದದಲ್ಲ, ಆ 33% ನಮ್ಮ ಸೋದರಿಯರು ಗಣ್ಯ ವ್ಯಕ್ತಿಗಳು ಆಗ್ತಾರ. ಮುಂದಿನ ದಿನಮಾನದಾಗ ಶಾಸಕರ ಆಗ್ತಾರಂತ ಆಸೆ ಎಲ್ಲರದು ಅದ. ಇದ್ರಾಗ ಅವರು ಹೆಂಗ್ ಹಳ್ಳಿಯಲ್ಲಿ ಹಳ್ಳಿ ಸ್ಕೂಲ್ಗಳು ಬಹಳ ಹಿಂದುಳಿದಾವು. ಗೌರ್ಮೆಂಟ್ ಸರ್ಕಾರಿ ಸ್ಕೂಲ್ ಅಂತರೂ ಈಗ ಯಾರು ಈ ರಾಜಕಾರಣಿಗಳು ಅದ್ರ ಬಗ್ಗೆ ಗಣನೆಗೆ ತಗೊಳ್ಳತ್ತಿಲ್ಲ. ನಾನು ನಮ್ಮೂರಲ್ಲೇ ಹೋಗಿದ್ದೆ, ಒಂದು 8 ಹುಡುಗ ಬರೀ ಒಂದು ಇಂಗ್ಲಿಷ್ ವರ್ಡ್ಗಳು ಏಟದಾವ ಅಂದ್ರೆ ಹೇಳಕ್ಕಾಗಲಿಲ್ಲ. ಆ ರೀತಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಅವ್ರು ಪಗಾರ ತಗೋತಾರ ಹೊರತು ಹುಡುಗರು ಏನು ಕಲಿಸೋಲ್ಲ. ಏನು ಕಾಸಿ ಹಿಂಗೆಲ್ಲ ನೀವು ತ್ರಾಸ ಪಟ್ಟು ಹುಡುಗರು ವಿದ್ಯಾರ್ಥಿ ಸಲುವಾಗಿ ಇಂಪಿರಿ ಕಾಲೇಜ್ ಏನು ತಿಳಿದಿಲ್ಲ. ಈ ಕಾಲೇಜ್ ಇದೇ ರೀತಿ ಮುಂದೆ ಉತ್ತನಕ್ಕೆ ಹೋಗಲಿ. ಅದಕ್ಕೆ ನಾವು ನಮ್ಮ ಒಂದಾಲವರಾಗಲಿ, ಇವತ್ತು ಜಾಫರ್ ಅಂಗಡಿ ಆಗಲಿ, ಮುನ್ನ ಆಗಲಿ, ನಮ್ಮ ವಕೀಲ ವತಿಯಿಂದ ಏನಿಲ್ಲ ಬಡ ಹುಡುಗರಿಗೆ ಏನು ಸಹಾಯ ಮಾಡೋದ ಆ ಸಹಾಯವನ್ನು ಮಾಡ್ತೀವತ್ತು ವೇದಿಕೆ ಮುಖಾಂತರ ಹೇಳ್ತೀನಿ. ಅದಕ್ಕೆ ಇನ್ನೂ ಹೆಚ್ಚಿಗೆ PCA ಕಾಲೇಜ್ ಆಗಿದೆ ಅಂತಾರೆ, ಇನ್ನೂ ಹೆಚ್ಚಿಗೆ ಕಾಲೇಜ್ಗಳನ್ನು ತೆಕ್ಕೊತ್ತ ಹೋಲಿ ಅವರು. ಅದಕ್ಕೆ ನಾವು ಅದಕ್ಕೆ ಸಪೋರ್ಟ್ ಇರ್ತದ. ಮತ್ತು ನನಗೆ ಈ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ. ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ನಾಯಕರು, ನಮ್ಮ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತಹ ಸನ್ಮಾನ್ಯ ಶ್ರೀ DG ಬಿರಾದರ್ ಅವರೇ, ಉಮೇಶ್ ಅಣ್ಣ ವಂಡಾಲ್ ಅವರೇ, ಪ್ರೇಮಾನಂದ್ ಬಿರಾದರ್ ಅವರೇ, ಶಿವಾನಂದ್ ಗುಯ್ಯಾರ್ ಅವರೇ, ಶಫೀಕ್ ಮನ್ಗುಳಿ ಅವರೇ, ಜಾಫರ್ ಅಂಗಡಿ ಅವರೇ, ಬಾಬಾ ಪೀರ್ ಅರಬ್ ಅವರೇ, ಸದ್ದಾಮ್ ಇನಾಮ್ದಾರ್ ಅವರೇ, ನಜೀರ್ ಮನ್ಗುಳಿ ಅವರೇ, ರುಸ್ತಮ್ ಬಿಜಾಪುರ್ ಅವರೇ, ಶರತ್ ಸಿಂಗ್ ರಾಜ್ಪೂತ್ ಅವರೇ, ಹಾಗೂ ಬಹಳ ಮುಖ್ಯವಾಗಿ ನನ್ನ ಸಹೋದ್ಯೋಗಿ ಹಾಗೂ ಯೂತ್ ಕಾಂಗ್ರೆಸ್ನ ನಮ್ಮ ನಾಯಕರಾಗಿರುವಂತಹ ರಾಹುಲ್ ಮುಷ್ರಫ್ ಅವರೇ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲು ಏನು ತಿಳಿಲಿಲ್ಲ ಅಂತಂದ್ರೆ ಯಾವ ಭಾಷೆನಾಗ ಮಾತಾಡ್ಬೇಕನ್ನೋದು ನನಗೆ ತಿಳಿಲಿಲ್ಲ. ಮೇಡಮ್ ಅವ್ರು ಇಂಗ್ಲೀಷ್ನಾಗ ಮಾತಾಡಿದ್ರು, ಸರ್ ಕನ್ನಡನಾಗ ಮಾತಾಡಿದ್ರು, ಇಲ್ಲಿರೋರು ಹಿಂದಿನಾಗ ಮಾತಾಡತ್ತಾರೆ, ಯಾವ ಭಾಷೆನಾಗ ಮಾತಾಡಿದ್ರು ಇಲ್ಲಿ ಕರೆಕ್ಟ್ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಇದು ಬಹಳ ಖುಷಿಯ ಸಂಗತಿ ಅಂತ ನಾನು ನಂಬಿದ್ದೀನಿ. ಯಾಕಂತಂದ್ರೆ whichever society reflects this amount of diversity, this amount of oneness, will preserve the future of this nation, and that is my true belief. So ನಾನು ಎರಡು ವಿಷಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದೇನು ಅಂತಂದ್ರೆ I'd like to congratulate Imperial College and all the students who are passing out of Imperial College, because they have successfully been running this college for 6 consecutive years. And in the 6 years that they have been running this college, they have had a near 100% result. So I'd like to commend the management and the principal for their tremendous effort on making sure that every year they have a 100% result. And I'd like to hope and request everybody to take admission in this college for the future of this country. And secondly, what I'd like to say is, ಇವತ್ತು ನಾವು ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ದೇಶವನ್ನು ನಾವು ಕಾಣ್ತಾ ಇದ್ದೀವಿ. ಮೊನ್ನೆ ನಾನೊಂದು ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅನ್ನೋ ಒಂದು ರಿಪೋರ್ಟ್ ಓದ್ತಾ ಇದ್ದೆ. ಆ ರಿಪೋರ್ಟಲ್ಲಿ ಏನು ಹೇಳ್ತು ಅಂತಂದ್ರೆ 16,000ಕ್ಕಿಂತಲೂ ಹೆಚ್ಚು ಪಬ್ಲಿಕ್ ಶಾಲಾ ಕಾಲೇಜ್ಗಳು ನಮ್ಮ ದೇಶದೊಳಗೆ ಮುಚ್ಚಿ ಹೋಗ್ಯಾವ ಅನ್ನುವಂತಹ ರಿಪೋರ್ಟನ್ನು ಆ ಒಂದು ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಒಳಗೆ ಹೇಳಿದರು. ನಮ್ಮ ದೇಶ ಸುಮಾರು 3% ಕೂಡ ಅದರ GDPದು ಎಜುಕೇಶನ್ಗೆ ಖರ್ಚು ಮಾಡ್ತಾ ಇಲ್ಲ. At a time when the world is
expending more than 5 to 7% of their GDP or their total budget on education, today India is at a position where we are not even able to reach 3%. ಆ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಲ್ಲಿ ಏನು ಬರೆದಿದ್ರು ಅಂತಂದ್ರೆ, ನಮ್ಮ ಶಾಲಾ ಕಾಲೇಜ್ನಲ್ಲಿ ಇರುವಂತಹ 5ನೇ ವಿದ್ಯಾರ್ಥಿಗಳಿಗೆ 2ನೇ 3ನೇ ಬೇಸಿಕ್ ಮ್ಯಾಥ್ಸ್, ಸೈನ್ಸ್ ಅಂಡ್ ಇಂಗ್ಲಿಷ್ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡಕ್ ಬರುವುದಿಲ್ಲ ಅನ್ನುವಂತಹ ಮಾತನ್ನ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಹೇಳ್ತಾ ಇತ್ತು. ಇವತ್ತು ನಾವು ಬಹಳಷ್ಟು ಜನ ಏನ್ ಅನ್ಕೊಂಡಿದೀವಿ ಅಂತಂದ್ರ, ಇತಿಹಾಸ ನಮ್ಗೆ ಏನ್ ಕಲಿಸ್ತೈತಿ ಅಂತಂದ್ರ, ಯಾವತ್ತು ಯಾವ ದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರ್ತೈತೋ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಆ ದೇಶ ಇಡೀ ಜಗತ್ತನ್ನೇ ಆಳ್ತೈತಿ ಅನ್ನುವಂತಹ ಮಾತನ್ನ ಇತಿಹಾಸ ನಮಗೆ ಹೇಳ್ತೈತಿ. We are always told that any country that has the highest population of young people is a country that will reap demographic dividends to ultimately lead the country and lead the world in the next generation to come. ಆದರೆ ಭಾರತ ದೇಶ ಆ ವಿಶ್ವಗುರು ಅನ್ನುವಂತಹ ಪಟವನ್ನು ನಾವು ಪಡಿಬೇಕು ಅಂತಂದ್ರೆ, ನನಗನ್ಸೋ ಮಟ್ಟಿಗೆ ಅದಕ್ಕೆ ಭದ್ರ ಬುನಾದಿ ಆಗಿರೋದು ಯಾವುದು ಅಂತಂದ್ರೆ ಎಜುಕೇಶನ್ ಅಂತ ಹೇಳಿ ನಾವೆಲ್ಲರೂ ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಯಾಕಂತಂದ್ರ ಯಾವ ದೇಶದೊಳಗ ವಿದ್ಯಾಭ್ಯಾಸದ ಪರ ಹಾಗೂ ಸೈಂಟಿಫಿಕ್ ಅಂಡ್ ರೀಸನಬಲ್ ಅಂಡರ್ಸ್ಟ್ಯಾಂಡಿಂಗ್ ಪರ ಸಹ ದೇಶ ಯಾವತ್ತಿಗೂ ಕೂಡ ಮುಂದುವರೆಯಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಲ್ಲಿ ನನ್ನ ವಿನಂತಿ ಏನು ಅಂತಂದ್ರೆ, ಈಗ ಮೊನ್ನೆನೆ ನೀಟ್ ಪೇಪರ್ ಲೀಕ್ ಆಯಿತು. ಅದಕ್ಕಿಂತ ಮುಂಚೆ ಈ ಒಂದು 7 ವರ್ಷಗಳಲ್ಲಿ ಸುಮಾರು 70 ಪ್ರೊಫೆಷನಲ್ ಆ್ಯಂಡ್ ಎಜುಕೇಷನಲ್ ಎಕ್ಸಾಮ್ಸ್ ಪೇಪರ್ಸ್ಗಳು ನಮ್ಮ ದೇಶದೊಳಗೆ ಲೀಕ್ ಆಗಿ ಹೋಗ್ಯಾವ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದರು. ನನಗೆ ಬಹಳ ಮಾದರಿ ಲೀಡರ್ ಅವರು. ಅವರಿಂದ ನಾನು ಬಹಳ ಕಲ್ತೀನಿ ಮತ್ತು ಅವರಿಂದ ನಾನು ಬಹಳ ಪ್ರೋತ್ಸಾಹ ನೀಡೀನಿ. ಅವ್ರು ಏನು ಹೇಳಿದ್ರು ಅಂತಂದ್ರೆ, देश में ध्रुवीकरण नहीं होना चाहिए. ध्रुवीकरण नहीं होना चाहिए, ना जाति के आधार पर, ना धर्म के आधार पर, ना राजनीति के आधार पर. ಈ ನಮ್ಮ ದೇಶದೊಳಗೆ ಇವತ್ತು ಏನಾಗೈತಿ ಅಂತಂದ್ರ, ಪ್ರತಿಯೊಂದು ವಿಷಯವನ್ನ ರಾಜಕೀಯ ಒಂದು ದೃಷ್ಟಿಕೋನದಿಂದ, ಧರ್ಮದ ಒಂದು ದೃಷ್ಟಿಕೋನದಿಂದ ನೋಡಿ ಇಡೀ ದೇಶವನ್ನೇ ಹಾಳು ಮಾಡಿ ನಮ್ಮಲ್ಲಿರುವಂತಹ ಯುವಕರಿಗೆ ವಿದ್ಯಾಭ್ಯಾಸದ ಪರ, ದೇಶದ ಪ್ರಗತಿಯ ಪರ ನಾವು ಪ್ರೋತ್ಸಾಹನೆ ನೀಡೋದನ್ನು ಬಿಟ್ಟು ಬರೀ ಈ ದೇಶವನ್ನ ಒಡೆಯುವಂತಹ ಕೆಲಸಗಳಲ್ಲಿ ಅವರಿಗೆ ಹಾಕುವಂತಹ ಪ್ರಯತ್ನವನ್ನ ಇವತ್ತಿನ ರೂಲಿಂಗ್ ಕ್ಲಾಸ್ ಅಂತ ಹೇಳ್ತಾರೆ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ನನ್ನ ಇಲ್ಲಿರುವಂತಹ ಎಲ್ಲ ಪೋಷಕರಿಗೆ, ಪಾಲಕರಿಗೆ ನನ್ನ ವಿನಂತಿ ಏನು ಅಂತಂದ್ರೆ, ನಾವೆಲ್ಲರೂ ಕೂಡ ನಮ್ಮ ಮಕ್ಕಳ ಭವಿಷ್ಯವನ್ನ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಈ ದೇಶದ ಭವಿಷ್ಯವನ್ನ ಉಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಯಾವ ದೇಶ ಸೈಂಟಿಫಿಕ್ ನಾಲೆಡ್ಜ್ ಮೇಲೆ, ಎಜುಕೇಷನ್ ಮೇಲೆ, ಹೆಲ್ತ್ ಕೇರ್ ಮೇಲೆ ಮುಂದುವರಿತೈತೋ ಆ ದೇಶ ಮುಂದೆ ವಿಶ್ವಗುರು ಅದಕ್ಕೆ ಯಾರು ನಿಲ್ಸಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ವಿನಂತಿ ಏನು ಅಂತಂದ್ರೆ, ಈ ಒಂದು ದೇಶದೊಳಗೆ ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಹಾಗೂ ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡೋದು ಬಹಳ ಮುಖ್ಯ ಆಗಿದೆ. ಈ ಒಂದು ಉದ್ದೇಶದಲ್ಲಿ ನಮ್ಮ ಇಂಪೀರಿಯಲ್ ಕಾಲೇಜ್ನ ಎಲ್ಲ ಮ್ಯಾನೇಜ್ಮೆಂಟ್ ಅವರನ್ನು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಜಸ್ಟ್ ಅವ್ರ ರಿಪೋರ್ಟ್ ನೋಡ್ತಾ ಇದ್ದೆ. ಪ್ರತಿ ವರ್ಷನೂ ಕೂಡ ಅವರು ಎಜುಕೇಷನ್ ಸೀಟ್ಸ್ಗೆ, ಇಂಜಿನಿಯರಿಂಗ್ ಸೀಟ್ಸ್ಗೆ, ಮೆಡಿಕಲ್ ಸೀಟ್ಸ್ಗೆ ಇರುವಂತಹ ಸ್ಟೂಡೆಂಟ್ಸನ್ನು ಕಳಿಸ್ತಾ ಇದ್ದಾರೆ. ಆ ಎಲ್ಲ ಸ್ಟೂಡೆಂಟ್ಸ್ ನಾಳೆ ಮುಂದೆ ಹೋಗಿ ನಮ್ಮ ದೇಶವನ್ನು ಕಟ್ಟುವಂತಹ, ಅದಕ್ಕೆ ನೀವನ್ನು ಹಾಕುವಂತಹ ಒಂದು ಪ್ರಯತ್ನವನ್ನ, ಒಂದು ಭದ್ರ ಬುನಾದಿಯಾಗಿ ಅವರು ಬೆಳೀತಾ ಇದ್ದಾರೆ. ಸೊ ಅದಕ್ಕಾಗಿ ನಿಮ್ಮ ಕಾಲೇಜ್ ಇದೇ ರೀತಿ ಏಳಿಗೆ ಮಾಡಲಿ. ಮೇ ಯೋರ್ ಕಾಲೇಜ್ ಆಲ್ವೇಸ್ ಪ್ರೋಗ್ರೆಸ್ ಇನ್ ದ ಸೇಮ್ ವೇ. May your success achieve greater heights. And Hyun Sang said a word. He said, every 1,000 miles begins with a first step. So I'd like to wish that Imperial College takes this first step towards the progress and the building of this nation. I wish you all the very best of luck. And I hope to see all of you all in greater positions in the future. Thank you so much. अभी इंजीनियरिंग कर रहे हैं, तो अपने इस तालुक के कॉलेज के ताल्लुक से एक 2-3 बातें कहना चाहती हैं, है ना अंजुम? माइक. Good afternoon to the esteemed chief guest, honorable principal sir, vice principal sir, dear administrator, beloved teachers, parents and my dear juniors. Standing here today as an ex-student of Imperial's SYPU College of Science,
is a deeply emotional and proud moment for me. Walking back into this campus feels like reopening one of the most beautiful chapters of my life. This institution was never just a college to me. It was a second home where dreams were nurtured, confidence was built, and future were shaped with care and dedication. What truly makes this college special is the quality of education and values it gives to every student. Here, education was never limited to the textbooks and marks. Our teachers taught us how to think, how to believe in ourselves, and how to face the world with confidence and discipline. Even as generations of students continue to change, one thing that has remained constant is the dedication and evolution of the teachers. They have always adapted with time, understood every generation, guided students like mentors, and supported them like family. Their patience, hard work, and sacrifices can never truly be measured in words. I would also like to express my heartfelt gratitude and respect to our principal sir, whose leadership, vision, and continuous efforts have played a huge role in the growth of this institution. A great institution is built by great leadership, and today's beautiful achievement stands as a proof of his commitment towards providing students with the best environment and opportunities for success. Seeing this new college building today fills my heart with happiness and pride. This building is not just a symbol of development, but a symbol of dreams becoming reality, of hard work turning into success, and a brighter future for countless students yet to come. Seeing the growth of this institution today makes me feel proud and emotional. No matter where life takes us, a part of our hearts will always remain connected to the college, to these classrooms, and to the teachers who believed in ourselves before we believed in ourselves. I would like to sincerely thank the management, principal, teachers, and everyone behind this wonderful achievement. I wish Imperial's SYPU College even greater success in the upcoming years and hope it continues to inspire many more students to achieve their goals. Lastly, I would like to thank all the guests on the dais who graced the function with their valuable presence. Thank you. Thank you everyone. أعوذ بالله من الشيطان الرجيم بسم الله الرحمن الرحيم ألم نشرح لك صدرك ووضعنا عنك وزرك الذي أنقض ظهرك ورفعنا لك ذكرك فإن مع العسر يسرا إن مع العسر يسرا فإذا فرغت فانصب وإلى ربك فارغب صدق الله العظيم. कभी खून को पानी नहीं लिखती। मैं इसलिए जिंदा हूं कि मैं बोल रहा हूं, दुनिया किसी गूंगे की कहानी नहीं लिखती। वो आवाज है उमेश अन्ना बिरादर साहब की। एक मतलब जोरदार तालियों से हम इस्तकबाल करते हैं। उमेश अन्ना वंदा साहब से गुजारिश करता हूं कि अपने चंद रोशन ख्यालात से नवाजें। तो कहते हैं एक मतलब जोरदार तालियां तमाम मेहमान के लिए जो अपने तमाम कर्म सफिया को दावे ताकत कर हमारे दरमियान मौजूद हैं। अब मैं दावत दे रहा हूं शिवानंद सर से, जो गौरी लोकेश पत्रिका के संपादक हैं। मैं उनसे गुजारिश करता हूं कि अपने चंद रोशन ख्यालात से नवाजें। ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಬಹಳಷ್ಟು ಭಾಷಣ ಮಾಡಂಗಿಲ್ಲ, ಬಹಳಷ್ಟು ಮಂದಿಗೆ ಕನ್ನಡ ತಿಳಿಯಂಗಿಲ್ಲ ಅನ್ಕೋತೀನಿ, ಕೆಲವೊಬ್ಬರು ತಿಳಿತದ. ಸ್ವದೇಶ ಪೂಜತೆ ರಾಜ ವಿದ್ವಾನ್ ಸರ್ವತ್ರ ಪೂಜತೆ ಅಂತ. ಯಾರು ಒಬ್ಬ ದೇಶಕ್ಕೆ ರಾಜ ಇರ್ತಾನ, ಅವ ಆ ದೇಶಕ್ಕೆ ಅಷ್ಟೇ ರಾಜ ಇರ್ತಾನ, ಅವ್ನಿಗೆ ಅಲ್ಲಿ ಅಷ್ಟೇ ಬೆಲೆ ಇರ್ತದ. ಆದ್ರೆ ಒಬ್ಬ ವಿದ್ವಾನ್ ಇತ್ತಂದ್ರೆ ಅವ ಜಗತ್ತಿನ ಎಲ್ಲೇ ಹೋದ್ರು ಅವನಿಗೆ ಒಂದು ಬೆಲೆ ಇರ್ತಾವ ಅನ್ನೋ ಮಾತನ್ನ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತಿನ ಈ PU ಕಾಲೇಜ್
ಬಿಜಾಪುರ ಸಿಟಿ ಬಿಟ್ಟು ಇಷ್ಟು ದೂರ ಇದ್ರೂ ಕೂಡ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ತಾವು ವಿದ್ಯಾರ್ಜನೆ ಮಾಡಿ ಇಷ್ಟೊಂದು ಅವ್ರಿಗೆ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ PUC ಮುಗಿದ ನಂತರ ಕೂಡ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಿ ಆಗಲೇ ಸರ್ ಹೇಳಿದ್ರು. ಬಹಳ ಖುಷಿ ಆಯ್ತು. ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ, ರಾಜಕಾರಣಿಗಳು ಇರ್ಬೋದು, ಯಾರು ತಪ್ಪು ತಿಳ್ಕೊಬೇಡ್ರಿ. ಈ ಶಿಕ್ಷಣ ಕ್ಷೇತ್ರ ಅನ್ನೋದು ಬಂಡವಾಳಶಾಹಿಗಳ ಸ್ವತ್ತಾಗಬಾರ್ದು. ನಾನು ಬಲ್ಲಿ ಒಂದು 10 ಕೋಟಿ ರೂಪಾಯಿ ರಿಯಲ್ ಎಸ್ಟೇಟ್ ಮಾಡಿ ಗಳಿಸಿದೆ ಅಥವಾ ಏನೋ ರಾಜಕಾರಣದೊಳಗೆ ಗಳಿಸಿದೆ, ಒಂದು ಶಿಕ್ಷಣ ಸಂಸ್ಥೆ ತೆಗಿಬಾರ್ದು. ಯಾಕಪ್ಪ ಅಂತಂದ್ರೆ ಆ ಶಿಕ್ಷಣದ ಗಂಧ ಗಾಳಿ ಇರ್ಲಾರ್ದು ಶಿಕ್ಷಣ ಸಂಸ್ಥೆ ತೆಗೆದ್ರಂದ್ರೆ ಅಲ್ಲಿ ಶಿಕ್ಷಣದ ಕೊರತೆ ಇದ್ದೇ ಇರ್ತದೆ. ಆಗ ಸಹೋದರಿಯವರು ಹೇಳಿದ್ರು, ಇಲ್ಲ ನಮ್ಮ ಬಿಜಾಪುರಕ್ಕಾಗ್ಲಿ ನಮ್ಮ ಕರ್ನಾಟಕಕ್ಕೆ ಇಷ್ಟ ಎಲ್ಲ ಕೊರತೆಗಳು ಅದಾವ ಅಂತ ಹೇಳಿ. ಕೊರತೆ ಯಾಕದ ಅಂದ್ರೆ ಇವು ಬಂಡವಾಳಶಾಹಿಗಳೇ ಸ್ವತ್ತಾಗ್ಯಾವ ಶಿಕ್ಷಣ ಸಂಸ್ಥೆಗಳು ಮತ್ತು ಹಾಸ್ಪಿಟ್ಲ್ಗಳು. ರೊಕ್ಕ ಯಾರು ಬಲ್ಲದ ಒಂದು ದವಾಖಾನೆ ತೆಗೆಯೋದು, ಅವ ಡಾಕ್ಟರ್ ಇರುವುದಿಲ್ಲ, ಒಟ್ಟು ದವಾಖಾನೆ ಇಟ್ಕೊಂಡಿರ್ತಾನೆ, ಚಲೋ ಶಾಣೆ ಅವನ ಬಲ್ಲಿ ದುಡಿಲಾಕ ಹೋಗೋದು. ಶಿಕ್ಷಣ ಸಂಸ್ಥೆಗಳು ಹೆಂಗಾಗಂದ್ರೆ ಈಗ ಏನು ಇಲ್ಲಿ 3 ಮಂದಿ ಏನು ತ್ರಿಮೂರ್ತಿಗಳಿಗೆ ಸನ್ಮಾನ ಮಾಡಿದೆ, ಅವ್ರು ಅಷ್ಟು ಶಿಕ್ಷಣ ಕ್ಷೇತ್ರ ಒಳಗೆ ಪರಿಣಿತಿ ಆದವರು. ನಮ್ಮ ವಿಠಲ್ ಸರ್ ಒಂದು ಸ್ಕೂಲ್ ನಡೆಸ್ತಾರ, ನಮ್ಮ ಪಲ್ಲೆ ಸರ್ ಅದಾರ, ಬಟ್ ಅವ್ರಿಗೆ ಹಿಂದೆ ಸಪೋರ್ಟ್ ಇಲ್ಲ ಸಂಬಂಧ ಹಿಂದೆ ಉಳಿದಾರ. ನಾನಂತೀನಿ ನೀವು CS ಐಟ್ಗಳು ಎಲ್ಲ ರಾಜಕಾರಣಿಗಳು ತಗೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ತಳಕ ಬೆಳಕ ಮಾಡಿ ನಿಮ್ಮಲ್ಲಿ ಕಲ್ತು 90% ಮಾಡಿ ಹುಡುಗರು ತಗೊಂಡು 95 ಮಾಡೋರು, ಅದು ಏನು ಉಪಯೋಗ ಇಲ್ಲ. ನೀವೇನಾದ್ರೆ 60% ಇದ್ದು ಹುಡುಗರು ತಗೊಂಡು ನೀವೇನಾರ 90 ಮಾಡ್ತಿದ್ರಿ ಅಂದ್ರೆ ನೀವು ವೆಲ್ಕಮ್ ಮಾಡ್ರಿ, 10 ಲಕ್ಷ ರೂಪಾಯಿ ನೀವು ಫೀ ತಗೋರಿ, ನಮ್ದೇನು ಅಭ್ಯಂತರ ಇಲ್ಲ. ಅದನ್ನ ಬಿಟ್ಟು ಇಂಥ ಸಣ್ಣ ಸ್ಕೂಲ್ ಒಳಗೆ ಕಲ್ತು ಶಾಣೆ ಆದ ಹುಡುಗರು ತಗೊಂಡು ನೀವು 90 ಆದವ್ರು ತಗೊಂಡು 98 ಮಾಡೋದು ಏನು ದೊಡ್ಡ ಮಹಾ ಸಾಧನೆ ಅಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ, ಸಮಯದ ಅಭಾವ ಆಗದ. ನಾನು 2 ಮಾತುಗಳನ್ನು ಹೇಳಿ ಈ ಸ್ಕೂಲ್ ಇನ್ನೂ ಹೆಚ್ಚು ಬೆಳಿಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಓ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. ಎಲ್ಲರಿಗೂ ನನ್ನ ಉತ್ಪೂರ್ವಕವಾದ ನಮಸ್ಕಾರಗಳು. ಇಂದು ನಮ್ಮ ಕಾಲೇಜಿನ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಈ ವಿಷಯ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು. जिसके जलवे दस्तु दमन और बहरोबर पे छाए हुए हैं। मेरे मुराद तिलावत कलाम पाक के लिए मैं उनमें शाफिया से उन्हें मदु करता हूं कि वहाँ तिलावत कलाम पाक से इस खूबसूरत भजन का आगाज करें। सहर होते ही शाखों पर इबादत जाग जाती है, सहर होते ही शाखों परिंदों के लबों पर भी तिलावत जाग जाती है। मुकर्रर वक्त कोई भी नहीं उसकी नवाजिश का, उसे जब भी पुकारो उसकी रहमत जाग जाती है। तो आइए तिलावत कलाम पाक के लिए मैं अगली आवाज देने जा रहा हूं, उम्मे शाफिया। Everyone present here, I extend a warm and respectful welcome to Srimati Samyukta Patil. We are proud to have such women power among us. Thank you. I request our female staff to come and felicitate ma'am. मुझे समझ बड़ी तेज अफसरी के साथ आज की दूसरा जो सी है वो क्रिएटिविटी है, तीसरा जो सी है वो कैरेक्टर है। ये 3 चीज अगर आप बच्चों के अंदर पैदा होंगे या बच्चा हासिल करेगा तो ही तालीम याफ्ता बनेगा, वरना तालीम के नाम पर सिर्फ अखराजात की रसी है। सर PhD हासिल की है, माजरत के साथ PhD हासिल करने के लिए कितना खर्चा हुआ है वो सिर्फ रसीदें हैं, ना ही आपका सर्टिफिकेट है। आपके अंदर पहला सी जो कॉन्फिडेंस है, बच्चे को आप देख रहे हैं किताबी कीड़ा बन रहा है, सिर्फ रट रहा है, एग्जाम के मुतालिक पढ़ रहा है, उसके बाद खत्म।
वो तालीम मुआशरे को ना फायदा दे रही है, ना अपनी निजी जिंदगी को फायदा दे रही है। सिर्फ रट कर मार्क्स हासिल करना नहीं है। ऐसे इदारे जो हैं इंसान के अंदर, तालिबे इल्म के अंदर कॉन्फिडेंस पैदा करने का काम करते हैं। उन्हीं में से एक इदारा आज इंपीरियल नजर आ रहा है। लिहाजा पहला जो सी है वो कॉन्फिडेंस है, आपको कॉन्फिडेंस के साथ जिंदगी गुजारना है। दूसरा जो सी है बहुत इंपॉर्टेंट, वो क्रिएटिविटी है। आज कई सारे लोग हैं माजरत के साथ बड़ी बड़ी डिग्रियां हैं, एमफिल पीएचडीयां हैं, लेकिन उनको दिखता कुछ भी नहीं है। कई सारी छोटी मोटी चीजें जो हैं वो कर गुजर रहे हैं, ऐसे ही जिंदगी बसर कर रहे हैं। इसीलिए अल्लामा इकबाल ने कहा था, हम तो माइल बकरम है कोई साहिल ही नहीं, राह दिखलाएं किसे रहरवा मंजिल ही नहीं। तरबियत आम है जो हर एक काबिल ही नहीं, जिससे तामीर हो वो आदम की गिल ही नहीं। कोई काबिल हो तो हम सर, हमारे अंदर काबिलियत अगर पैदा नहीं हो रही है तो हम जो है ये तालीम के नाम पर धोखा हासिल कर रहे हैं। कुछ दिखाई नहीं दे रहा है। सर डिग्री तो हासिल है, करना क्या है? हमारे जहन में जो है सवालिया निशान पैदा हो रहे हैं। के साथ क्रिएटिविटी नहीं है। तो क्रिएटिविटी जो आती है वो कॉन्फिडेंस से आती है। कॉन्फिडेंस इसलिए आता है कि आपके अंदर कुछ तालीम मौजूद हो, नहीं सिर्फ रट। तो तीसरी जो चीज है, मैं बहुत शॉर्ट चीजों में बताना चाह रहा हूं, क्योंकि जैसे ही मेहमान आएंगे तो मेरी बात रुकाई जाएगी और इफ्तिताई प्रोग्राम शुरू होने को है। तो लिहाजा मैं आपको बताना ये चाह रहा था, तालीम का तीसरा मकसद है वो है कैरेक्टर। सर हम सिर्फ कैरेक्टर 3 चीजों को या चंद चीजों को महदूद करके रखे हुए हैं कि किन चीजों को, शराब, ज़िना और जुआ को कैरेक्टरलेस इंसान कहा जा रहा है। बढ़कर मुतसमाइन चन्नी लमात में हमारा ये इब्तिदाई जलसा शुरू होने को है। उससे कबल मैं आपको बता दूं कि तालीम को हासिल करने के 3 मकासद हैं। नए जो तालीम के मकासद हैं उनमें से जो फॉरेन कंट्री में जो मकसद को लेकर के चल रहे हैं, वो 3 सीज अगर उन बच्चों में कोई बच्चे में हासिल है, वो हासिल करता है 3 सीज, तो वो कामयाब है, वो तालीम याफ्ता है। वरना अखराजात की रसीदें बनकर रह जाती हैं अगर 3 चीजें आपके पास नहीं है। तो कई सारे तलबा और तालिबात यहाँ पर है, मैं उनसे मुखातिब हूँ कि पहली जो सी है वो कॉन्फिडेंस। तालीम हासिल कर रहे हैं और पहली सी आपके पास नहीं है तो माजरत के साथ तालीम के नाम पर आप धोखा हासिल कर रहे हैं, तालीम हासिल नहीं कर रहे। आपके पास अगर कॉन्फिडेंस नहीं है तो तालीम नहीं है। 3 चीज आपके पास होना निहायत ही जरूरी है। मैं टीचर से भी मुखातिब हूँ, पढ़ते हैं बढ़ते हैं। तो इसी के साथ साथ मैं श्लोकास के लिए मीनाक्षी मैम से गुजारिश करता हूँ कि वहाँ चंद श्लोका के साथ आपके इस फंक्शन का आगाज करें। जी मैम। इस फंक्शन में जो इनॉग्रेटर इफ्तिताहकार जो अलहाज अब्दुल हमीद मुशरिफ साहब जिनको आना था, वो आप तमाम को मालूम है वो हज के लिए रवाना हुए हैं। उनके एब्सेंस में, गैर हाजिरी में उनके बेटे राहिल मुशरिफ यहाँ पर तशरीफ लाए हैं। मैं हम तमाम मैनेजमेंट स्टाफ और बच्चों की जानिब से आपका दिल की अमीद गहराइयों से मैं स्वागत करता हूँ, वेलकम करता हूँ। और इनकी साल पोशी और गुलपोशी के लिए मैं शकील अहमद अरब, प्रिंसिपल इंपीरियल कॉलेज बीजापुर को मैं मदद करता हूँ कि वो आकर राहिल मुशरिफ साहब की गुलपोशी और शालपोशी करें। आज के बहुत ही खास मेहमान शिवानंद पाटिल साहब की साहबजादी और कांग्रेस की वुमेन एम्पावरमेंट यानी औरतों की सबसे बड़ी लीडर माने जाने वाली बीजापुर से इस जलसे में शिरकत फरमा है। आपका प्रिंसिपल, मैनेजमेंट, स्टाफ और तमाम बच्चों की जानिब से आपका स्वागत करते हैं, आपका वेलकम करते हैं। मैं संयुक्ता पाटिल साहबा की गुलपोशी और शालपोशी के लिए मैं इस कॉलेज के जाहिदा मैडम को मैं मदद करता हूं कि वो आए और मैडम की गुलपोशी और शालपोशी करें। अपने तमाम कामों को छोड़कर हमारे आवाज को क्या है, हमारे दावत को लगभग कहते हुए यहाँ पर आए हैं। जोरदार तालियों से मैडम का फिर एक बार स्वागत करते हैं। इसी तरह हमारे बार एसोसिएशन के प्रेसिडेंट मिस्टर डीजी बिरादर साहब भी इस फंक्शन में जलवा अफरोज है। हम हमारे आवाज को लब्बैक कहते हुए
हमारी दावत को एस कहकर यहाँ पर आए हैं। मैं आपका स्टाफ की जानिब से, मैनेजमेंट और तमाम बच्चों की जानिब से आपका दिल की गहराई में स्कॉलर सर को दावत देता हूँ। अगर डीजीपी दादा साहब की क्या गुलपोशी और शालपोशी तो मुफ्त में उनका केस लड़ने के लिए कहीं बिल्कुल एक छोटा इनविटेशन देने के बाद सर बिना कुछ बोले हमारे आवाज को, हमारे दावत को क्या है कबूल करते हुए हमारे इस जलसे में तशरीफ फरमा है। तो मैं हमारे इस पूरे कॉलेज के स्टाफ, मैनेजमेंट और बच्चों की जानिब से आप उमेश मंडाल साहब का दिल की गहराइयों से मैं सर आपका मैं स्वागत करता हूं, वेलकम करता हूं। और मैं मुन्ना बीजापुर एडवोकेट इनको मैं दावत देता हूं। उमेश मंडाल साहब यूट्यूब वगैरह में सर के जो स्पीचेस हैं, सर की जो बातें हैं, बीजापुर को डेवलपमेंट के बारे में जो उनकी ख्वाहिशात हैं, आप सबने सुना है। एक बेहतरीन लीडर है उमेश मंडाल साहब। सर का मैं फिर एक बार स्वागत करता हूँ, वेलकम करता हूँ। लब्बैक कहते हुए शिवानंद भुइयार साहब जो गौरी लोक पत्रिके के संपादक रहे, कभी भी अपनी आवाज, अवाम की आवाज को अपनी आवाज बनाकर अपने जो गौरी लोक पत्रिके में हमेशा उनके आर्टिकल्स आते हैं, हमेशा उनके जो मसले मसाइल हैं बीजापुर के वो हमें बोलते रहते हैं। तो वो हमारे इस जलसे में, इस फंक्शन में आए। सर का मैनेजमेंट, स्टाफ और बच्चों की जानिब से आपका मैं स्वागत करता हूँ, आपका वेलकम करता हूँ। सर के वेलकम के लिए उनका शालपोशी और गुलपोशी के लिए मैं शाहनवाज कोलार साहब वाइस प्रिंसिपल इंपीरियल कॉलेज, इनको मैं मदद करता हूँ कि वो आए। शिवानंद भुइयार साहब वार्ड नंबर 29 जिनका नाम है प्रेमानंद बिरादार। बहुत बड़ा एरिया है, तो इस एरिया में दिल खोलकर काम करने वाले और रात के 12 बजे भी अगर फोन गया तो उठकर उस आवाज को क्या है लब्बैक कहकर उस प्रॉब्लम को सॉल्व करने के लिए हमेशा जल्दबाजी, हमेशा कोशा रहने वाले प्रेमानंद बिरादर साहब कॉर्पोरेटर हमारी आवाज को लब्बैक कहते हुए जलसे में शिरकत फरमा है। सर का मेरी जानिब से, तमाम बच्चों, स्टाफ और मैनेजमेंट की जानिब से आपका दिल की गहराइयों से इस्तकबाल करता हूं, वेलकम करता हूं। मैं मोहसिन लोनी सर, एडमिनिस्ट्रेटर इंपीरियल कॉलेज को मैं दावत देता हूं, वो आए। प्रेमानंद बिरादर साहब कॉर्पोरेटर की क्या है गुलपोशी। इसके बाद शफीक मनगोली साहब ये भी कॉर्पोरेटर हैं। वार्ड हमारे मसाइल को क्या है सुनने और हल करने के लिए हमेशा जल्दी में रहते हैं। कभी भी आवाज दो, ये भी हमारे आवाज के लिए मुंतजिर रहते हैं। मैं इनका हमारे स्टाफ, मैनेजमेंट और बच्चों की जानिब से दिल की गहराइयों से स्वागत करता हूँ, वेलकम करता हूँ। शफीक मनगोली साहब का इनकी गुलपोशी और शॉलपोशी के लिए एजाज जमादार सर, इनको मैं मदद करता हूँ और आए और शॉलपोशी के जरिए वेलकम करें। उनके बाद बीजापुर के जाने माने वकील जिनका नाम सुनते हैं बहुत सारे गरीब दिल की एक अच्छी वाली सांस लेते हैं, जो है वो जाफर अंगडी साहब। मैनेजमेंट और बच्चों की जानिब से मैं दिल के गहराइयों से स्वागत करता हूं, वेलकम करता हूं। इनकी शालपोशी और गुलपोशी के लिए शाहनवाज कोलार साहब वाइस प्रिंसिपल इंपीरियल कॉलेज को मैं मदद करता हूं। के इनके बड़े पास जाने वाले वकील थे। इनका घराना पॉलिटिक्स से बहुत पहले से क्या है मुंसलिक है, उनके साथ जुड़ा हुआ है। यहाँ पर भी सर बहुत सद्दाम इनामदार साहब, इनको कौन नहीं जानता, ये भी कांग्रेस के लीडर हैं और पिछले साल इलेक्शन भी लड़े हैं और बहुत सारे प्रॉब्लम्स को हल करने वाले हैं। और सद्दाम इनामदार साहब बहुत बड़े सोशल वर्कर भी हैं। इनके पास जो भी मसला इसके बाद शरद सिंह राजपूत साहब भी एक सोशल वर्कर हैं। ये हमारे आवाज को लब्बैक कहते हुए। इसके बाद और एक जाने माने लीडर रुस्तम बीजापुर साहब, इनको कौन नहीं जानता, ये हमारे मुन्ना वकील साहब के बड़े। मैं विठल टकलगी सर का
शुक्रिया अदा करता हूँ। इसके बाद हमारे इस इंपीरियल कॉलेज के प्रिंसिपल साहब शकील तरबियत की, इनका भी मैं हमारे पूरे स्टाफ मैनेजमेंट की जानिब से दादा पीर अरब साहब का मैं स्वागत करता हूँ, वेलकम करता हूँ। इनकी गुलपोशी और शॉलपोशी के लिए बुड्डू चौधरी साहब वो आए, आकर हमारे दादा पीर अरब साहब और उसके बाद आखिर में नज़ीर मनगुली साहब जो हमारे शफीक मनगुली साहब के भाई हैं, वो भी गैबू साहब कोलार जो हमारे वाइस प्रिंसिपल शाहनवाज कोलार साहब के वालिद हैं, ये भी इंपीरियल कॉलेज से मैं मदू करता हूँ कि मैं उनको शॉलपोशी और गुलपोशी करें। सर कॉलेज को यहाँ तक पहुँचाने के लिए इन तीनों ने बड़ी मेहनत की है। अल्लाह से दुआ है कि इन तीनों की मेहनत को और तरक्की दें। इस कॉलेज का नाम बीजापुर में खूब पढ़े। ये हमारे गरीब बच्चों के लिए जिनके अब देखो ये ऐसे कॉलेज में बहुत बच्चे पढ़ते हैं, बहुत सारे गरीब बच्चों की फीस भी माफ़ करते हैं, कम फीस में इनको एडमिशन दिलाते हैं। मैं हमारे इस जलसे में आए हुए तमाम लोगों से रिक्वेस्ट करता हूं, अगर आपके बच्चे 10th पास होकर इस बार 95 अबव अगर हैं बच्चे, इनके लिए फ्री एडमिशन यहाँ पर रखा गया है। वैसे बच्चों को यहाँ पर दाखिला दिलाएं। नीट, JEE, CET कॉम्पिटिटिव एग्जाम की तैयारी कराते हैं। यहाँ पर BCA कॉलेज भी है। तो बच्चे सिर्फ इंजीनियरिंग मेडिकल कॉलेज में ही अपना लोहा मनवाने से बहुत जा रहा है। मैं आज के इफ्तिताकार संयुक्त पाटिल साहबा से गुजारिश करता हूं कि अपने दस्त मुबारक से आज के इस खूबसूरत जलसे का आगाज करें। वाकई में बहुत ही खूबसूरत, मुनज़्ज़म और बसीरत अफरोज जलसा। ನಾನು ಎಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಎಲ್ಲ ಬಂದ ಗಣ್ಯ ವ್ಯಕ್ತಿಗಳಾದ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಮತ್ತು ಸ್ವಾಗತ ಕೋರುತ್ತೇನೆ। ಥ್ಯಾಂಕ್ ಯು ಸರ್। और तमाम का जो स्टेज पर तशरीफ रखा, तमाम जो इस मुन्ना बीजापुर साहब, इनको कौन नहीं जानता, बीजापुर के जाने वाले वकील मुन्ना साहब की जो मैं कभी खून को पानी नहीं लिखती, मैं इसलिए जिंदा हूं कि मैं बोल रहा हूं, दुनिया किसी गूंगे की कहानी नहीं लिखती। वो आवाज है उमेश अन्ना बिरादर साहब की। एक मतलब जोरदार तालियों से हम इस्तकबाल करते हैं। उमेश अन्ना वंदा साहब से गुजारिश करता हूं कि अपने चंद रोशन ख्यालात से नवाजें। मुशरफ साहब आगे आओ सर। अंगड़ी सर। So in our college we have started BCA last year. These are the students who are developing based on software. College website has been developed by these 4 students. It's an remarkable achievement from these students. So these are the pioneers of Imperial College. We are setting an example in the society. Just we are not students. In future, which type of career they need to opt or choose the career. So this is an example of last year also one of the students, he became the youngest employee of a software company. Just in the age of 18 years, he became the software engineer from our Imperial CU College of Science. So 18 ವರ್ಷದಲ್ಲಿ ಇಂಪೀರಿಯಲ್ CU ಕಾಲೇಜ್ನಲ್ಲಿ ನಮ್ಮ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ನಲ್ಲಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ ಜಾಬ್ ಮಾಡ್ತಾ ಇದ್ದಾನೆ ಸರ್। 18 ವರ್ಷ ಸರ್, ಅವನು ಯಂಗೆಸ್ಟ್ ಎಂಪ್ಲಾಯ್ ಆ ಕಂಪ್ನಿಯಲ್ಲಿ। ಸೊ ಈ ಥರ ಹುಡುಗರಿಗೆ ನಾವು ಬರೀ ಟೀಚಿಂಗ್ ಮಾಡಿ ಸೆಕೆಂಡ್ ಇಯರ್ ಮಾಡಿ ಬಿಡ್ತಾ ಇಲ್ಲ सर। ಮುಂದೆ ಏನು ಬೇಕು ಮಕ್ಕಳಿಗೆ, ವೆದರ್ ಇಫ್ ದೇ ವಾಂಟ್ ಟು ಗೋ ಇನ್ ಟು ರಿಸರ್ಚ್ तो कहते हैं। एक मतलब जोरदार तालियां इन तमाम मेहमानान के लिए जो अपने तमाम कर्म सफिया पर बाला ताकर कर हमारे दरमियान मौजूद हैं। अब मैं दावत दे रहा हूं शिवानंद सर से, जो गौरी लोकेश पत्रिका के संपादक हैं। मैं उनसे गुजारिश करता हूं कि अपने चंद रोशन ख्यालात से नवाजें।
ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಭಾಳಷ್ಟು ಭಾಷಣ ಮಾಡಂಗಿಲ್ಲ, ಭಾಳಷ್ಟು ಮಂದಿಗೆ ಕನ್ನಡ ತಿಳಿಯಂಗಿಲ್ಲ ಅನ್ಕೋತೀನಿ, ಕೆಲವೊಬ್ಬರಿಗೆ ತಿಳಿತದ. ಸ್ವದೇಶ ಪೂಜತೆ ರಾಜ ವಿದ್ವಾಂ ಸರ್ವತ್ರ ಪೂಜತೆ ಅಂತ. ಯಾರು ಒಬ್ಬ ದೇಶಕ್ಕೆ ರಾಜ ಇರ್ತಾನ, ಅವ ಆ ದೇಶಕ್ಕೆ ಅಷ್ಟೇ ರಾಜ ಇರ್ತಾನ, ಅವನಿಗೆ ಅಲ್ಲಷ್ಟೇ ಬೆಲೆ ಇರ್ತದ. ಆದ್ರೆ ಒಬ್ಬ ವಿದ್ವಾನ್ ಇದ್ದಂದ್ರೆ ಅವ ಜಗತ್ತಿನ ಎಲ್ಲೇ ಹೋದ್ರು ಅವನಿಗೆ ಒಂದು ಬೆಲೆ ಇರ್ತಾವ ಅನ್ನೋಂಥ ಮಾತನ್ನು ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತಿನ ಈ PU ಕಾಲೇಜ್ ಬಿಜಾಪುರ ಸಿಟಿ ಬಿಟ್ಟು ಇಷ್ಟು ದೂರ ಇದ್ರೂ ಕೂಡ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ತಾವು ವಿದ್ಯಾರ್ಜನೆ ಮಾಡಿ ಇಷ್ಟೊಂದು ಅವ್ರಿಗೆ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ, PUC ಮುಗಿದ ನಂತರ ಕೂಡ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಿ ಆಗಲೇ ಸರ್ ಹೇಳಿದ್ರು. ಭಾಳ ಖುಷಿ ಆಯ್ತು. ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ, ರಾಜಕಾರಣಿಗಳಿರ್ಬೋದು, ಯಾರು ತಪ್ಪು ತಿಳ್ಕೊಬೇಡ್ರಿ. ಈ ಶಿಕ್ಷಣ ಕ್ಷೇತ್ರ ಅನ್ನೋದು ಬಂಡವಾಳ ಶಾಹಿಗಳ ಸ್ವತ್ತಾಗಬಾರ್ದು. ನಾನು ಬಲ್ಲಿ ಒಂದು 10 ಕೋಟಿ ರೂಪಾಯಿ ರಿಯಲ್ ಎಸ್ಟೇಟ್ ಮಾಡಿ ಗಳಿಸಿದೆ ಅಥವಾ ಏನೋ ರಾಜಕಾರಣದೊಳಗೆ ಗಳಿಸಿದೆ, ಒಂದು ಶಿಕ್ಷಣ ಸಂಸ್ಥೆ ತೆಗಿಬಾರ್ದು. ಯಾಕಪ್ಪ ಅಂತಂದ್ರೆ ಆ ಶಿಕ್ಷಣದ ಗಂಧ ಗಾಳಿ ಇರ್ಲಾರ್ದವ್ರು ಶಿಕ್ಷಣ ಸಂಸ್ಥೆ ತೆಗೆದ್ರಂದ್ರೆ ಅಲ್ಲಿ ಶಿಕ್ಷಣದ ಕೊರತೆ ಇದ್ದೇ ಇರ್ತದೆ. ಆಗ ಸಹೋದರಿಯವರು ಹೇಳಿದ್ರು, ಇಲ್ಲ ನಮ್ಮ ಬಿಜಾಪುರಕ್ಕಾಗಲಿ ನಮ್ಮ ಕರ್ನಾಟಕಕ್ಕೆ ಇಷ್ಟ ಎಲ್ಲ ಕೊರತೆಗಳು ಅದಾವ ಅಂತ ಹೇಳಿ. ಕೊರತೆ ಯಾಕದ ಅಂದ್ರೆ ಇವು ಬಂಡವಾಳಶಾಹಿಗಳ ಸ್ವತ್ತಾಗ್ಯಾವ ಶಿಕ್ಷಣ ಸಂಸ್ಥೆಗಳು ಮತ್ತು ಹಾಸ್ಪಿಟ್ಲ್ಗಳು. ರೊಕ್ಕ ಯಾರು ಬಲ್ಲದ ಒಂದು ದವಾಖಾನೆ ತೆಗೆಯೋದು, ಅವ ಡಾಕ್ಟರ್ ಇರುವುದಿಲ್ಲ, ಒಟ್ಟು ದವಾಖಾನೆ ಇಟ್ಕೊಂಡಿರ್ತಾನೆ, ಚಲೋ ಶಾಣೆ ಅವನ ಬಲ್ಲಿ ದುಡಿಲಾಕ ಹೋಗೋದು. ಶಿಕ್ಷಣ ಸಂಸ್ಥೆಗಳು ಹೆಂಗಾಗಿ ಅಂದ್ರೆ ಈಗ ಏನು ಇಲ್ಲಿ 3 ಮಂದಿ ಏನು ತ್ರಿಮೂರ್ತಿಗಳಿಗೆ ಸನ್ಮಾನ ಮಾಡಿದೆ, ಅವ್ರು ಅಷ್ಟು ಶಿಕ್ಷಣ ಕ್ಷೇತ್ರ ಒಳಗೆ ಪರಿಣಿತಿ ಆದವರು. ನಮ್ಮ ವಿಠಲ್ ಸರ್ನು ಒಂದು ಸ್ಕೂಲ್ ನಡೆಸ್ತಾರ, ನಮ್ಮ ಪಲ್ಲೆ ಸರ್ ಅದಾರ, ಬಟ್ ಅವ್ರಿಗೆ ಹಿಂದೆ ಸಪೋರ್ಟ್ ಇಲ್ಲ ಸಂಬಂಧ ಹಿಂದೆ ಉಳಿದಾರ. ನಾನಂತೀನಿ ನೀವು CSITಗಳು ಎಲ್ಲ ರಾಜಕಾರಣಿಗಳು ತಗೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ತಳಕ ಬೆಳಕ ಮಾಡಿ ನಿಮ್ಮಲ್ಲಿ ಕಲಿತು 90% ಮಾಡಿದ ಹುಡುಗರು ತಗೊಂಡು 95 ಮಾಡೋರು, ಅದು ಏನು ಉಪಯೋಗ ಇಲ್ಲ. ನೀವೇನಾರೇ 60% ಇದ್ದು ಹುಡುಗರು ತಗೊಂಡು ನೀವೇನಾರ 90 ಮಾಡ್ತಿದ್ರಿ ಅಂದ್ರೆ ನೀವು ವೆಲ್ಕಮ್ ಮಾಡ್ರಿ, 10 ಲಕ್ಷ ರೂಪಾಯಿ ನೀವು ಫೀ ತಗೋರಿ, ನಮ್ದೇನು ಅಭ್ಯಂತರ ಇಲ್ಲ. ಅದನ್ನ ಬಿಟ್ಟು ಇಂಥ ಸಣ್ಣ ಸ್ಕೂಲ್ ಒಳಗೆ ಕಲಿತು ಶಾಣೆ ಆದ ಹುಡುಗರು ತಗೊಂಡು ನೀವು 90 ಆದವ್ರು ತಗೊಂಡು 98 ಮಾಡೋದು ಏನು ದೊಡ್ಡ ಮಹಾ ಸಾಧನೆ ಅಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ, ಸಮಯದ ಅಭಾವ ಆಗದ. ನಾನು 2 ಮಾತುಗಳನ್ನು ಹೇಳಿ ಈ ಸ್ಕೂಲ್ ಇನ್ನೂ ಹೆಚ್ಚು ಬೆಳಿಲ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. So in our college we have started BCA last year. These are the students who are developing based on software. College website has been developed by these 4 students. It's an remarkable achievement from these students. So these are the pioneers of Imperial College. We are setting an example in the society. Just we are not students. In future, which type of career they need to opt or choose the career. So this is an example of last year also one of the students, he became the youngest employee of a software company. Just in the age of 18 years, he became the software engineer from our Imperial PU College of Science. So 18 ವರ್ಷದಲ್ಲಿ ಇಂಪೀರಿಯಲ್ PU ಕಾಲೇಜ್ನಲ್ಲಿ ನಮ್ಮ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ ಜಾಬ್ ಮಾಡ್ತಾ ಇದ್ದಾನೆ ಸರ್. 18 ವರ್ಷ ಸರ್, ಅವನು ಯಂಗೆಸ್ಟ್ ಎಂಪ್ಲಾಯ್ ಆ ಕಂಪ್ನಿಯಲ್ಲಿ. ಸೊ ಈ ಥರ ಹುಡುಗರಿಗೆ ನಾವು ಬರೀ ಟೀಚಿಂಗ್ ಮಾಡಿ ಸೆಕೆಂಡ್ ಇಯರ್ ಮಾಡಿ ಬಿಡ್ತಾ ಇಲ್ಲ ಸರ್. ಮುಂದೆ ಏನು ಬೇಕು ಮಕ್ಕಳಿಗೆ, ವೆದರ್ ಇಫ್ ದೇ ವಾಂಟ್ ಟು ಗೋ ಇನ್ ಟು ರಿಸರ್ಚ್. और तमाम का जो स्टेज पर तशरीफ रखा, तमाम जो इस मुन्ना बीजापुर साहब, इनको कौन नहीं जानता, बीजापुर के जाने माने वकील मुन्ना साहब की जो मैं जाते हैं और भक्ति गीत भी पेश की जाती है। तो लिहाजा भक्ति गीत के लिए मैं श्री तिप्पण्णाम पंडित और बसवराज से गुजारिश करता हूँ कि भक्ति गीत पेश करें। मुझे सामाई
जिस शख्सियत का हम और आप इंतजार कर रहे थे वो आखिर आ ही गए। संयुक्ता पाटिल जो किसी भी रोग से मोहताज तारुफ नहीं है, अगर इस नाचीज की जबान उनकी तारुफ कराने लग जाए तो गोया ऐसा महसूस होगा कि मैं सूरज के सामने दिया रोशन करने बैठ गया हूँ। ऐसा कोई और शख्सियत नहीं बल्कि हमारे और आपके हरदिल अजीज मिनिस्टर साहब पाटिल साहब की दुख्तर है, बेटी है संयुक्ता पाटिल। मैं उन्हें इस नशीन पर इस्तकबाल करता हूँ। ಅದೇ ರೀತಿ ಶರತ್ ರಾಜ್ಪೂತ್ ಸ್ಟೇಜ್ ಮೇಲೆ ಬರಬೇಕು. ಜಾಫರ್ ಅಂಗಡಿ ವಕೀಲರು ಎಲ್ಲಿ ಜಾಫರ್ ಅಂಗಡಿ ಅನ್ನೋದು ಚೆನ್ನಾಗಿ ಸರ್ ರಿಮೈನಿಂಗ್ ಎನಿಮಿಟಿ ಅಷ್ಟು ಮಾಡ್ರಿ ಮೇಡಮ್ ಅವರು ಹೋಗೋದು ಅಣ್ಣ ಬರ್ಬೇಕು. मैडम को सम्मान करो। हाँ ಮೇಡಮ್ To welcome a leader who represents courage, service and Nari Shakti. Srimati Samyukta Patil, daughter of Shri Shivanand Patil. Samyukta ji had contested the Lok Sabha election from Bagalkot district with सर कोई तालिबे इल्म है, अगर वो अपनी ड्यूटी है सही नहीं पढ़ा, एक बहुत पुरानी जमाने की बात है, तारीख में लिखा हुआ तालिबे इल्म से मुखातिब हूँ खास तौर पर पुरानी जमाने में ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅಣ್ಣಾಜಿ ನಾನೇ ಇವಾಗ ವೆರೈಟಿ ಹಾಕೊಂಡು ಅದು ಬಿಟ್ಟು ಕಟ್ಟಾರ ಅದು ಬೇರೆ ಯಾಕಂದ್ರಿ ಏನು ಮಾಡಿ ಹೋಗಿದ್ದೀನಿ ನೀವು ಈ ವಾರ ಪೂರ ಬಿಸಿ ಇದ್ದೀರಿ ನೋಡೋಕೆ ಭಾಳ ಹೇಳ್ತೀನಿ ಅಲ್ಲಿ ಈಗ ತಾರೀಕು ಮಾಡಕ್ಕೆ ಹೋಗ್ಬೇಕು ಅಲ್ಲಿ ಒಂದು ವಾರ ಇದ್ರೆ ವಾರ ಬರ್ಬೇಕದ ಪಂಚಕರ ಕೈ ಹೋಗ್ಯಾದ ನಾಳೆ ಚಾಲು ಮಾಡ್ಲತ್ತೀನಿ ಇಲ್ಲಿ ಹೇಳಿ ಅಲ್ಲಿ ರೂಮ್ಗಳು ಬೇರೆ ದಿವಸಕ್ಕೆ 3,000 ಇರೋದು 1,000 ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.